ನಿರ್ಧಾರವಾಗುತ್ತಾ ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ಭವಿಷ್ಯ. ಪ್ರಾಸಿಕ್ಯೂಷನ್ ಪ್ರಶ್ನೆ ಮಾಡಿ ಸಿಎಂ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಏನು 29ನೇ ತಾರೀಕಿಗೆ ಮುಂದೂಡಲಾಗಿತ್ತು, ಅದು ಇವತ್ತೇನೆ. ಹಾಗಾಗಿ ಇವತ್ತು ಮತ್ತೆ ಈಗ ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಸಿಎಂ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಈಗ ಮುಂದುವರಿಯುತ್ತೆ. ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ಹಿರಿಯ ವಕೀಲರು, ಸುಪ್ರೀಂ ಕೋರ್ಟ್ ವಕೀಲರು ವಾದ ಮಂಡನೆ ಮಾಡ್ತಾರೆ. ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರಿಂದ ವಾದ ಮಂಡನೆ ಆರಂಭ ಆಗಲಿದೆ. ಸಿದ್ದರಾಮಯ್ಯ ವಿರುದ್ಧ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಲಾಯಿತು ರಾಜ್ಯಪಾಲರ ಕಡೆಯಿಂದ, ಅದನ್ನ ಪ್ರಶ್ನೆ ಮಾಡಿ ಏನು ಅರ್ಜಿ ಹಾಕಲಾಗಿದೆ. ಅದಕ್ಕೆ ವಿಚಾರಣೆ ಈಗ ಸಾಕಷ್ಟು ವಾದ ಮಂಡನೆ ಕಳೆದ ಬಾರಿ ಆಗಿತ್ತು. ಈ ಹಿಂದೆ ಯಾವಾಗ ಮುಂದೂಡಲಾಯಿತು ಅವತ್ತಿನ ದಿನ ಅಬ್ರಹಾಂ ದೂರನ್ನ ರಾಜ್ಯಪಾಲರು ವಜಾಗೊಳಿಸಬೇಕು ಅಂತ ಈಗ ಸೂಚನೆ, ಅಂದ್ರೆ ಒಂದು ಮನವಿಯನ್ನ ಮಾಡಲಾಗ್ತಾ ಇದೆ. ಇವೆಲ್ಲ ಕೇವಲ ಪ್ರಕ್ರಿಯೆಗಳಷ್ಟೇ ಅಂತ ಹೇಳಿದ್ದಾರೆ. ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಿದ್ದಾರೆ. ಇದರಲ್ಲಿ ಟಿಜೆ ಅಬ್ರಾಹಂ ಅರ್ಜಿ ಏನಿದೆ ಅದನ್ನ ವಜಾಗೊಳಿಸಬೇಕು, ಅಬ್ರಾಹಂಗೆ ದಂಡ ವಿಧಿಸಿ ದೂರು ವಜಾಗೊಳಿಸಬೇಕು. ಯಾಕಂದ್ರೆ ಹಿಂದೆ ಕೂಡ ಅಬ್ರಾಹಂ ವಿಚಾರವಾಗಿ ಮಾತನಾಡಿದ್ರು, ಇತ್ತೀಚೆಗೆ ಮೊನ್ನೆ ಆದಂತಹ ವಿಚಾರಣೆಯಲ್ಲೂ ಕೂಡ. ಆ ಸಂದರ್ಭದಲ್ಲಿ ಅಬ್ರಾಹಂ ಹಿನ್ನೆಲೆ ಏನು, ಬ್ಯಾಕ್ ಗ್ರೌಂಡ್ ಏನು, ಸುಪ್ರೀಂ ಕೋರ್ಟ್ ಕೂಡ ಚಿಮಾರಿ ಆಗಿದೆ. ಆದ್ರೂ ಕೂಡ ಯಾಕೆ ನೀವು ಆ ವ್ಯಕ್ತಿಯ ದೂರನ್ನ ಪರಿಗಣನೆಗೆ ತೆಗೆದುಕೊಂಡಿದ್ದೀರಿ ಅನ್ನೋದೇ ಗೊತ್ತಾಗ್ತಿಲ್ಲ ಅನ್ನೋ ವಿಚಾರದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅಬ್ರಾಹಂಗೆ ದಂಡ ವಿಧಿಸಿ ದೂರನ್ನ ವಜಾಗೊಳಿಸಬೇಕು. ಹಿಂದೆ ನಿರ್ಧಾರವಾಗುತ್ತಾ ಸಿಎಂ ಭವಿಷ್ಯ ಅನ್ನೋದ್ರ ಬಗ್ಗೆ ಕೂಡ ಅಬ್ರಾಹಂ ದೂರನ್ನ ರಾಜ್ಯಪಾಲರು ವಜಾಗೊಳಿಸಬೇಕು. ಇವೆಲ್ಲ ಕೇವಲ ಪ್ರಕ್ರಿಯೆಗಳು ಮಾತ್ರ ಅಂತ ಹೇಳಿದ್ದಾರೆ. ಸಿಎಂ ವಿರುದ್ಧ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಿದ್ದಾರೆ. ಅಬ್ರಾಹಂಗೆ ದಂಡ ವಿಧಿಸಿ ದಯವಿಟ್ಟು ದೂರನ್ನ ವಜಾಗೊಳಿಸಿ, ಇದು ಅಷ್ಟು ಸ್ಟ್ಯಾಂಡ್ ಆಗುವಂತ ಕಂಪ್ಲೇಂಟ್ ಅಲ್ವೇ ಅಲ್ಲ. ಅಬ್ರಾಹಂ ದೂರನ್ನ ರಾಜ್ಯಪಾಲರು ಈ ಕೂಡಲೇ ವಜಾಗೊಳಿಸಬೇಕು ಅಂತ, ಇವೆಲ್ಲ ಕೇವಲ ಪ್ರಕ್ರಿಯೆಗಳಷ್ಟೇ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅರ್ಜಿ ವಿಚಾರಣೆ ಈಗ ಆರಂಭ ಆಗಿದೆ. ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಿದ್ದಾರೆ. ಕಳೆದ ಬಾರಿ ವಾದ ಮಂಡನೆ ಮಾಡಿದಾಗ ಈ ಹಿಂದೆ ಏನು ಮುಂದೂಡಲಾಗಿತ್ತು ಅವತ್ತು ಸಾಕಷ್ಟು ವಿಚಾರಗಳನ್ನ ಅಭಿಷೇಕ್ ಮನು ಸಿಂಘ್ವಿ ಪ್ರಸ್ತಾಪ ಮಾಡಿದ್ರು. ಒಂದು ಕ್ಯಾಬಿನೆಟ್ನ ಸಲಹೆಯನ್ನ ರಾಜ್ಯಪಾಲರು ಕಡೆಗಣಿಸಿದ್ದು. ಹಾಗೇನೆ ಯಾವ ಸಂದರ್ಭದಲ್ಲಿ ಅಧಿಕಾರದಲ್ಲಿದ್ರು ಸಿದ್ದರಾಮಯ್ಯ, ಇದೆಲ್ಲವೂ ಕೂಡ ಏನು ಇನ್ಫ್ಲುಯೆನ್ಸ್ ಮಾಡುವಂತ ರೀತಿಯಾಗಿ ಅವರು ಆ ಸಂದರ್ಭದಲ್ಲಿ ಏನು ಆ ಒಂದು ಅಥಾರಿಟಿಯಲ್ಲಿ ಇರಲಿಲ್ಲ, ಆ ಅಧಿಕಾರದಲ್ಲಿ ಇರಲಿಲ್ಲ. ಹಾಗಾಗಿ ಯಾವುದೇ ಪ್ರಭಾವ ಸಿದ್ದರಾಮಯ್ಯ ಕಡೆಯಿಂದ ಆಗಿಲ್ಲ ಅನ್ನೋದನ್ನ ಈ ಹಿಂದೆ ಕೂಡ ವಾದ ಮಂಡನೆ ಮಾಡಲಾಗಿತ್ತು. ಅಬ್ರಾಹಂ ದೂರನ್ನ ಈಗ ರಾಜ್ಯಪಾಲರು ವಜಾಗೊಳಿಸಬೇಕು ಅಂತ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದ ಮಂಡನೆಯಲ್ಲಿ ಹೇಳ್ತಿದ್ದಾರೆ. ಇವೆಲ್ಲವೂ ಕೇವಲ ಪ್ರತಿಕ್ರಿಯೆಗಳು ಮಾತ್ರ ಅಂತ ಹೇಳಲಾಗಿದೆ. ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ಹಿರಿಯ ವಕೀಲರು ಮೊನ್ನೆ ಅಷ್ಟೇ ಡೆಲ್ಲಿ ಹೋದಾಗಲೂ ಕೂಡ ಈ ಬಗ್ಗೆ ಚರ್ಚೆ ಆಗಿತ್ತು. ಪ್ರಾಸಿಕ್ಯೂಷನ್ಗೆ ನೀಡಿರುವಂತಹ ಅನುಮತಿಯನ್ನೇ ಹಿಂಪಡಿಬೇಕು. ಏನು ಪರ್ಮಿಷನ್ ಅನ್ನು ನೀಡಲಾಗಿದೆಯಲ್ಲ, ರಾಜ್ಯಪಾಲರು 17A ಅಡಿಯಲ್ಲಿ ಅನುಮತಿಯನ್ನ ಕೊಟ್ಟಿದ್ದಾರೆ. ದೂರುದಾರ ಈಗ ಪೂರ್ವಾನುಮತಿ ಬೇಕಿಲ್ಲ ಅಂತ ಹೇಳ್ತಿದ್ದಾರೆ. ದೂರುದಾರ ಈಗ ಪೂರ್ವಾನುಮತಿಯನ್ನು ಪರ್ಮಿಷನ್ ಬೇಕಿಲ್ಲ ಅಂತ ಹೇಳ್ತಿದ್ದಾರೆ ಮುಂಚೆನೆ. ರಾಜ್ಯಪಾಲರು ಆದ್ರೂ ಕೂಡ ಪ್ರಾಸಿಕ್ಯೂಷನ್ಗೆ ನೀಡಿರುವಂತಹ ಅನುಮತಿ ಏನಿದೆ ಅದನ್ನ ಹಿಂಪಡೆಯಬೇಕು ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಿದ್ದಾರೆ. 17A ಅಡಿಯಲ್ಲಿ ಅನುಮತಿಯನ್ನ ಕೊಡಲಾಗಿದೆ, ರಾಜ್ಯಪಾಲರು ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ ವಿಚಾರಣೆಗೆ. ಆದ್ರೆ ದೂರುದಾರ ಈಗ ಪೂರ್ವಾನುಮತಿ ಬೇಕಿಲ್ಲ ಅಂತ ಹೇಳ್ತಿದ್ದಾರೆ. ರಾಜ್ಯಪಾಲರ ಸಮಯ ವ್ಯರ್ಥ ಮಾಡಿದ್ದಕ್ಕೆ ದಂಡ ವಿಧಿಸಬೇಕು ಅಂತ ಈಗ ವಾದ ಮಂಡನೆ ಆಗ್ತಾರೆ. ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಈ ಪ್ರಾಸಿಕ್ಯೂಷನ್ಗೆ ಏನು ನೀಡಿರುವಂತಹ ಅನುಮತಿ ಏನಿದೆ ಅದನ್ನ ಹಿಂಪಡಿಬೇಕು ಅಂತ ಈಗ ತಮ್ಮ ವಾದ ಮಂಡನೆಯಲ್ಲಿ ತಿಳಿಸ್ತಾ ಇದ್ದಾರೆ. ರಾಜ್ಯಪಾಲರು 17A ಅಡಿಯಲ್ಲಿ ಅನುಮತಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಈ ಅನುಮತಿ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ದೂರುದಾರ ಯಾವುದೇ ಪೂರ್ವಾನುಮತಿ ಬೇಕಾಗಿಲ್ಲ ಅಂತ ಹೇಳಿರೋದ್ರಿಂದ ಇದನ್ನ ಕೂಡಲೇ ರಾಜ್ಯಪಾಲರ ಸಮಯವನ್ನ ವ್ಯರ್ಥ ಮಾಡಿದ್ದಕ್ಕೆ ದಂಡ ವಿಧಿಸಬೇಕು ಟಿಜೆ ಅಬ್ರಾಹಂಗೆ. ಹಾಗೇನೆ ಆ ಕೊಟ್ಟಿರುವಂತಹ ಕಂಪ್ಲೇಂಟ್ ಅನ್ನ ಈ ಕೂಡಲೇ ವಜಾಗೊಳಿಸಬೇಕು ಅಂತ ಹೇಳಲಾಗ್ತಾ ಇದೆ. ಈಗ ಆ ವಾದ ಮಂಡನೆ ಆಗ್ತಾ ಇದೆ ಅಭಿಷೇಕ್ ಮನು ಸಿಂಘ್ವಿ ಕಡೆಯಿಂದ. ಪ್ರಾಸಿಕ್ಯೂಷನ್ಗೆ ನೀಡಿರುವಂತಹ ಪರ್ಮಿಷನ್ ಅನ್ನೇ ಹಿಂಪಡಿಬೇಕು, ಯಾವುದೇ ವಿಚಾರಣೆಯ ಅಗತ್ಯ ಇಲ್ಲ ಅನ್ನೋ ಅರ್ಥದಲ್ಲಿ ಈಗ ಅಭಿಷೇಕ್ ಮನು ಸಿಂಘ್ವಿ ನ್ಯಾಯಾಧೀಶರ ಮುಂದೆ ಈಗ ತಮ್ಮ ವಾದ ಮಂಡನೆ ಮಾಡ್ತಿದ್ದಾರೆ. ದೂರುದಾರ ಈಗಾಗಲೇ ಪೂರ್ವಾನುಮತಿ ಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ರಾಜ್ಯಪಾಲರ ಸಮಯ ವ್ಯರ್ಥ ಆಗಿದೆ, ದಯವಿಟ್ಟು ದಂಡ ವಿಧಿಸಿ, ಜೊತೆಗೆ ಈ ಅನುಮತಿಯನ್ನ ವಾಪಸ್ ಪಡಿಬೇಕು. ರಾಜ್ಯಪಾಲರ ಮುಂದೆ ಒಂದು ಹೇಳಿಕೆಯನ್ನ ನೀಡಿದ್ದಾರೆ, ಕೋರ್ಟ್ ಮುಂದೆ ಮತ್ತೊಂದು ಹೇಳಿಕೆಯನ್ನ ಕೊಡ್ತಿದ್ದಾರೆ. ಹಾಗಾಗಿ ಅದರಲ್ಲೇ ದ್ವಂದ್ವ ಇದೆ. ರಾಜ್ಯಪಾಲರ ಅನುಮತಿ ನೀಡಿಲ್ಲವೆಂದು ಕೋರ್ಟ್ ಭಾವಿಸಬೇಕು. ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಿದ್ದಾರೆ. ಇದರಲ್ಲಿ ವಾದ ಮಂಡನೆಯಲ್ಲಿ ಹೇಳ್ತಿರುವಂತಹ ವಿಚಾರ, ರಾಜ್ಯಪಾಲರ ಅನುಮತಿ ಬೇಕಿಲ್ಲ ಅಂತ ಒಂದ್ ಕಡೆ ಹೇಳ್ತಾರೆ, ಒಂದ್ ಕಡೆ ಹಾಗೇನೆ ನ್ಯಾಯಾಲಯದ ಮುಂದೆ ಬಂದಾಗ ನ್ಯಾಯಮೂರ್ತಿಗಳ ಮುಂದೆ ಮತ್ತೊಂದು ಹೇಳಿಕೆಯನ್ನ ಕೊಡಲಾಗ್ತಾ ಇದೆ. ಹಾಗಾಗಿ ಇಂಥ ದ್ವಂದ್ವ ಹೇಳಿಕೆಯನ್ನ ಕೊಡ್ತಾ ಇರೋದ್ರಿಂದ ಕೂಡಲೇ ದಂಡ ಹಾಕಿ ವಜಾಗೊಳಿಸಬೇಕು ಅಂತ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದ ಮಂಡನೆಯಲ್ಲಿ ತಿಳಿಸ್ತಾ ಇದ್ದಾರೆ. ಕೋರ್ಟ್ ಮುಂದೆ ಒಂದು ಸ್ಟೇಟ್ಮೆಂಟ್, ರಾಜ್ಯಪಾಲರ ಮುಂದೆ ಒಂದು ಹೇಳಿಕೆಯನ್ನು ಕೊಡ್ತಾ ಇರೋದ್ರಿಂದ
ಒಂದ್ ಕಡೆ ಗೊಂದಲ ಉಂಟಾಗ್ತಿದೆ ಈ ಕೇಸ್ನಲ್ಲಿ. ಹಾಗಾಗಿ ರಾಜ್ಯಪಾಲರ ಅನುಮತಿ ವಿಚಾರದಲ್ಲಿ ನೀಡಿಲ್ಲ ಅಂತ ಅನುಮತಿ ಏನು ಕೊಟ್ಟಿದ್ದಾರೆ ಅದನ್ನ ಪರಿಗಣಿಸಬಾರದು, ಅದನ್ನ ಹಿಂಪಡಿಬೇಕು ಅಂತ ಅಭಿಷೇಕ್ ಮನು ಸಿಂಘ್ವಿ ಸಿದ್ದರಾಮಯ್ಯ ಪರ ವಕೀಲರು ಈಗ ವಾದ ಮಂಡನೆಯಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಇದು ಹಲವಾರು ವಿಚಾರಗಳನ್ನ ಈಗ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದದಲ್ಲಿ ತಿಳಿಸ್ತಾ ಇರೋದು. ಒಂದು, ದೂರುದಾರ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗಳು ಯಾರ ಮುಂದೆ ಹೇಗೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಅನ್ನೋ ಬಗ್ಗೆ. ಸೊ ಕೆಲ ಪ್ರತಿವಾದಿಗಳು ಆಕ್ಷೇಪಣೆ ಸಲ್ಲಿಸಿ ಏನೀಗ ತಿಳಿಸಿದ್ದಾರೆ, ಈ ಆಕ್ಷೇಪಣೆಗೆ ನಮ್ಮ ಪ್ರತಿಕ್ರಿಯೆ ಸಲ್ಲಿಸಬೇಕಾಗಿದೆ. ಸೊ ಇದಕ್ಕೋಸ್ಕರ ಈಗ ರಾಜ್ಯಪಾಲರು ಈಗಲೂ ಕೂಡ ತಮ್ಮ ಆಕ್ಷೇಪಣೆಯನ್ನ ಸಲ್ಲಿಸಿಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ಈಗ ತಿಳಿಸಿದ್ದಾರೆ. ಸೊ ದೂರುದಾರ ಪ್ರದೀಪ್ ಕುಮಾರ್ ಕೂಡ ಆಕ್ಷೇಪಣೆಯನ್ನ ಸಲ್ಲಿಸಿಲ್ಲ. ಇನ್ನೊಂದು ಕಡೆ ಈ ಅನುಮತಿ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ಕೂಡ ಯಾವುದೇ ಆಕ್ಷೇಪಣೆಯನ್ನ ಸಲ್ಲಿಸುವುದಿಲ್ಲ. ಸೊ ದೂರುದಾರ ಪ್ರದೀಪ್ ಕೂಡ ಯಾವುದೇ ಆಕ್ಷೇಪಣೆಯನ್ನ ಸಲ್ಲಿಸಿಲ್ಲ ಅಂತ ತಿಳಿಸಿದ್ದಾರೆ. ಇನ್ನು ಆಲಿಸ್ ಇನ್ ದ ವಂಡರ್ಲ್ಯಾಂಡ್ ಪದ ಬಳಕೆಗೆ ಆಕ್ಷೇಪ, ಟಿಜೆ ಅಬ್ರಹಾಂ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಟಿಜೆ ಅಬ್ರಹಾಂ ಬಳಸಿದಂತ ಪದ ಏನಿದೆ, ಪ್ರತಿವಾದಿ ಪದ ಬಳಸೋದಕ್ಕೆ ಕೋರ್ಟ್ ಸಲಹೆಯನ್ನ ಕೊಟ್ಟಿದ್ದಾರೆ. ಆಲಿಸ್ ಇನ್ ದ ವಂಡರ್ಲ್ಯಾಂಡ್ ಪದ ಏನಿದೆ ಅದನ್ನ ಬಳಸಿರೋದಕ್ಕೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಟಿಜೆ ಅಬ್ರಹಾಂ ಪರ ವಕೀಲರ ಆಕ್ಷೇಪ, ಪ್ರತಿವಾದಿ ಪದವನ್ನ ಬಳಸೋದಕ್ಕೆ ಈಗ ತಿಳಿಸಲಾಗಿದೆ. ಆಲಿಸ್ ಇನ್ ದ ವಂಡರ್ಲ್ಯಾಂಡ್ ಏನಿದೆ ಆ ಪದವನ್ನ ಬಳಕೆ ಮಾಡಬಾರದು ಅನ್ನೋ ಒಂದು ವಿಚಾರವನ್ನು ತಿಳಿಸಿದ್ದಾರೆ ಟಿಜೆ ಅಬ್ರಹಾಂ ಪರ ವಕೀಲರು. ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಪ್ರತಿವಾದಿ ಅನ್ನೋ ಪದವನ್ನು ಬಳಸಿ ಅಂತ ಕೋರ್ಟ್ ಸಲಹೆಯನ್ನ ಕೊಟ್ಟಿದೆ. ಸೊ ಪ್ರತಿವಾದಿ ಅನ್ನೋ ಪದವನ್ನು ಬಳಸಬೇಕು ಅಂತ ಕೋರ್ಟ್ ಸಲಹೆ ಕೊಡ್ತು. ಸೊ ಈ ಪದ ಬಳಕೆ ಬಗ್ಗೆ ಕೂಡ ಈಗ ಕಟ್ಟುನಿಟ್ಟಾಗಿ ಅವರಿಗೆ ತಿಳಿಸಲಾಗ್ತಿದೆ, ಇಂತಿಂಥ ವರ್ಡ್ಗಳನ್ನೇ ಬಳಸಿ ಅಂತ ಟಿಜೆ ಅಬ್ರಹಾಂ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಈಗ ಸಲಹೆಯನ್ನ ಕೊಟ್ಟಿದೆ. ಪ್ರತಿವಾದಿ ಪದವನ್ನ ಬಳಸೋದಕ್ಕೆ ಕೋರ್ಟ್ ಸಲಹೆಯನ್ನ ಕೊಟ್ಟಿದೆ. ಸೊ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯ ಅರ್ಜಿ ವಿಚಾರಣೆ. ಸೊ ಸಾಕಷ್ಟು ವಿಚಾರಗಳ ಪ್ರಸ್ತಾಪ ಒಂದ್ ಕಡೆ ಅಭಿಷೇಕ್ ಮನು ಸಿಂಘ್ವಿ ಕಡೆಯಿಂದ ಆಗ್ತಾ ಇದೆ, ಸಿದ್ದರಾಮಯ್ಯ ಪರ ವಕೀಲರು, ಹಾಗೇನೆ ಟಿಜೆ ಅಬ್ರಹಾಂ ಅವರ ಪರ ವಕೀಲರು ಅವರ ಒಂದು ಪಾಯಿಂಟ್ಗಳು ಕೂಡ ಈಗ ಅವರು ಮುಂದಿಡ್ತಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಹಿಂದೆ ಚರ್ಚೆ ಆದಂಥ ವಿಚಾರ ದೂರುದಾರರ ಬ್ಯಾಕ್ಗ್ರೌಂಡ್. ಸೊ ಹಿಂದೆಲ್ಲ ಯಾರ ಪರವಾಗಿ ಇವರು ದೂರನ್ನ ನೀಡಿದ್ರು, ನಂತರ ಹೇಗಿದ್ರು ಅಂತ. ಇನ್ನು ಅವಶ್ಯವಿದ್ರೆ ರಾಜ್ಯಪಾಲರು ಕಡತ ಸಲ್ಲಿಸಲು ಸಿದ್ಧರಿದ್ದಾರೆ. ಸಾಲಿಸಿಟರ್ ಜನರಲ್ ಪರ ವಕೀಲರಿಂದ ಹೈಕೋರ್ಟ್ಗೆ ಮಾಹಿತಿ ನೀಡಲಾಗುತ್ತೆ. ರಾಜ್ಯಪಾಲರು ಯಾವುದೇ ಆಕ್ಷೇಪಣೆ ಸಲ್ಲಿಸೋದಿಲ್ಲ ಅಂತ ಕೂಡ ಈಗ ತಿಳಿಸ್ತಾ ಇದ್ದಾರೆ. ಇಬ್ಬರು ಪ್ರತಿವಾದಿಗಳು ಆಕ್ಷೇಪಣೆ ಸಲ್ಲಿಸ್ತಾ ಇಲ್ಲ ಎಂದು ಹೈಕೋರ್ಟ್ಗೆ ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ಈಗ ಮನವಿ ಮಾಡ್ತಾ ಇರೋದು. ಕಾನೂನಿನ ಪ್ರಶ್ನೆ ಇರೋದ್ರಿಂದ ಆಕ್ಷೇಪಣೆ ಸಲ್ಲಿಸೋದಿಲ್ಲ, ಆಕ್ಷೇಪಣೆ ಸಲ್ಲಿಸೋದಿಲ್ಲ. ರಾಜ್ಯಪಾಲರು ವಕೀಲರು ಪ್ರದೀಪ್ ಪರ ವಕೀಲರ ಹೇಳಿಕೆಯನ್ನ ಹೈಕೋರ್ಟ್ ಈಗ ದಾಖಲಿಸಿದೆ. ಭ್ರಷ್ಟಾಚಾರ ತಡೆ ಕಾಯ್ದೆ 17A ಬಗ್ಗೆ ನಾನು ವಾದಿಸಿದ್ದೆ. 17A ಕಾಯ್ದೆ ಬಗ್ಗೆ ನಾನು ವಾದಿಸಿದ್ದೆ. ಇದರ ಆಧಾರದಲ್ಲಿ ರಾಜ್ಯಪಾಲರು ಕೂಡಲೇ ಅವರ ಆದೇಶವನ್ನ ರದ್ದುಗೊಳಿಸಬೇಕು. ಪಿಸಿ ಕಾಯ್ದೆ 17A ಅಡಿಯಲ್ಲಿ ಪೂರ್ವಾನುಮತಿ ಬೇಕಾಗುತ್ತೆ. 17A ಮಾನದಂಡ ಪಾಲನೆ ಆಗದೇ ಇದ್ರೂ ಕೂಡ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅಥವಾ ವಿಚಾರಣೆಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಈ ಬಗ್ಗೆ ಈಗ ವಾದ ಮಂಡನೆ ಮುಂದುವರಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್, ಕರ್ನಾಟಕ ಹೈಕೋರ್ಟ್ನ ಆದೇಶಗಳಿವೆ ಈ ಬಗ್ಗೆ. ಈ ಕುರಿತು ನಾನು ವಾದ ಮಂಡಿಸಲಿದ್ದೇನೆ ಅಂತ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದ ಮಂಡನೆ ಈಗ ಮುಂದುವರಿತಾ ವಿಚಾರವನ್ನು ಹೇಳ್ತಿದ್ದಾರೆ. ಪ್ರತಿವಾದಿ ಟಿಜೆ ಅಬ್ರಹಾಂ ಸಲ್ಲಿಸಿರುವಂತಹ ಆಕ್ಷೇಪಣೆ ಗಮನಿಸಬೇಕು. ಸಲ್ಲಿಸಿರುವಂತಹ ಆಕ್ಷೇಪಣೆ ಏನಿದೆ, ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದ ಮಂಡನೆ ಮುಂದುವರಿಸ್ತಾ ಅಬ್ರಹಾಂಗೆ ದಂಡ ವಿಧಿಸಿ ದೂರನ್ನ ವಜಾಗೊಳಿಸಿ ಅಂತ ಈಗ ನ್ಯಾಯಾಧೀಶರ ಮುಂದೆ ಮನವಿ ಮಾಡ್ತಿದ್ದಾರೆ. ಪೊಲೀಸರಿಗೆ ನೀಡಿದ ದೂರು ಓದಿದ ಸಿಎಂ ಪರ ವಕೀಲರು ಟಿಜೆ ಅಬ್ರಹಾಂ ಪೊಲೀಸರಿಗೆ ನೀಡಿದಂತ ಕಂಪ್ಲೇಂಟ್ ಏನಿದೆ ಅದನ್ನು ಕೂಡ ರೀಡ್ ಔಟ್ ಮಾಡ್ತಿದ್ದಾರೆ. ಈಗ ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಒಂದ್ ಕಡೆ ಆಗ್ತಿದ್ದಾರೆ, ಇನ್ನೊಂದ್ ಕಡೆ ಪೊಲೀಸರಿಗೆ ಕೊಟ್ಟಿರುವಂತಹ ಕಂಪ್ಲೇಂಟ್ ಏನಿದೆ, ನೀಡಿರುವಂತಹ ದೂರಿನ ಪ್ರತಿಯನ್ನ ಸಿಎಂ ಪರ ವಕೀಲರಿಗೆ ಓದ್ತಾ ಇದ್ದಾರೆ. ಆ ದೂರಿನಲ್ಲಿ ಏನಿದೆ, ಟಿಜೆ ಅಬ್ರಹಾಂ ಪೊಲೀಸರಿಗೆ ಕೊಟ್ಟಂತ ಕಂಪ್ಲೇಂಟ್ ಅಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಇದರ ಬಗ್ಗೆ ಈಗ ಮನು ಸಿಂಘ್ವಿ ಪ್ರಸ್ತಾಪ ಮಾಡ್ತಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಟಿಜೆ ಅಬ್ರಹಾಂ ಪೊಲೀಸರಿಗೆ ಕೊಟ್ಟಿರುವಂತಹ ಕಂಪ್ಲೇಂಟ್ ವಿಚಾರವಾಗಿ ಈಗ ರೀಡ್ ಔಟ್ ಮಾಡ್ತಿದ್ದಾರೆ. ಏನು ಆ ಕಂಪ್ಲೇಂಟ್ ನಲ್ಲಿ ಏನಿದೆ, ಯಾವೆಲ್ಲ ವಿಚಾರಗಳನ್ನ ಒಳಗೊಂಡಿದೆ ಆ ಕಂಪ್ಲೇಂಟ್ ಅಂತ. ಅಬ್ರಹಾಂಗೆ ದಂಡ ವಿಧಿಸಿ ದೂರನ್ನ ವಜಾಗೊಳಿಸಬೇಕು, ರಾಜ್ಯಪಾಲರ ಸಮಯವನ್ನ ವ್ಯರ್ಥ ಮಾಡಿದ್ದಾರೆ. ಆ ಕಾರಣಕ್ಕೆ ಅಬ್ರಹಾಂ ದೂರನ್ನ ರಾಜ್ಯಪಾಲರೇ ವಜಾಗೊಳಿಸಬೇಕು. ಅಲ್ಲೊಂದು ಹೇಳಿಕೆ, ಇಲ್ಲೊಂದು ಹೇಳಿಕೆ. ರಾಜ್ಯಪಾಲರ ಮುಂದೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಕೋರ್ಟ್ನ ಮುಂದೆ ಮತ್ತೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇರೋದ್ರಿಂದ ಕೇಸ್ನಲ್ಲಿ ಗೊಂದಲ ಆಗ್ತಾ ಇದೆ. ಯಾವುದೇ ಹುರುಳಿಲ್ಲ ಇವರು ಕೊಟ್ಟಿರುವಂತಹ ದೂರಿನಲ್ಲಿ ಅಂತ ಈಗ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮುಂದುವರಿಸ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ಗೆ ನೀಡಿರುವಂತಹ ಅನುಮತಿಯನ್ನೇ ಹಿಂಪಡಿಬೇಕು ಅನ್ನೋದು ಕೂಡ ನಾವು ಗಮನಿಸಬೇಕಾದಂತ ವಿಚಾರದಲ್ಲಿ. ರಾಜ್ಯಪಾಲರು 17A ಅಡಿಯಲ್ಲಿ ಅನುಮತಿಯನ್ನ ಕೊಟ್ಟಿದ್ದಾರೆ ಅಂತ ಈಗ ತಮ್ಮ ವಾದ ಮಂಡನೆಯಲ್ಲಿ ತಿಳಿಸ್ತಾ ಇರೋದು ದೂರುದಾರ. ಈಗ ಪೂರ್ವಾನುಮತಿ ಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ.
ರಾಜ್ಯಪಾಲರ ಸಮಯ ವ್ಯರ್ಥ ಮಾಡಿರೋದಕ್ಕೆ ಇವರಿಗೆ ದಂಡ ವಿಧಿಸಿ ಹಾಗೇನೆ ಇವರು ಕೊಟ್ಟಿರುವಂತ ಕಂಪ್ಲೇಂಟ್ ಇದೆಯಲ್ಲ ಅದನ್ನ ವಜಾ ಮಾಡಬೇಕು ಈ ಕೂಡಲೇ. ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಈಗ ತಮ್ಮ ಪ್ರಬಲವಾದಂತಹ ಪಾಯಿಂಟ್ಗಳನ್ನ ಹಾಕ್ತಿದ್ದಾರೆ, ವಾದಗಳನ್ನ ಮಂಡಿಸ್ತಿದ್ದಾರೆ, ವಾದ ಮಂಡಿಸ್ತಾ ಇದ್ದಾರೆ. ಅಲ್ಲಿ ಬಹಳಷ್ಟು ವಿಚಾರ ಈಗ ಪ್ರಸ್ತಾಪ ಆಗ್ತಿದೆ. ರಾಜ್ಯಪಾಲರ ಮುಂದೆ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಕೋರ್ಟ್ನ ಮುಂದೆ ಮತ್ತೊಂದು ಸ್ಟೇಟ್ಮೆಂಟ್ ಬರುತ್ತೆ. ಸೊ ಆ ಮೂಲಕ ಅವರ ಕಂಪ್ಲೇಂಟ್ ಏನಿದೆ ಅದರಲ್ಲೇ ಒಂದು ಫರ್ಮ್ನೆಸ್ ಕಾಣ್ತಾ ಇಲ್ಲ ಅಂತ, ಒಂದು ಕ್ಲಾರಿಟಿ ಅವ್ರಿಗೆ ಇಲ್ದಿರೋ ಹಾಗೆ ಕಾಣಿಸ್ತಾ ಇದೆ. ಏನ್ ದೂರು ಕೊಟ್ಟಿದ್ದೀನಿ, ಏನ್ ಸ್ಟೇಟ್ಮೆಂಟ್ಗಳನ್ನು ಎಲ್ಲಿ ಕೊಡ್ತಾ ಇದ್ದೀನಿ ಅಂತ. ಇದು ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಿರೋದು. ಹಾಗೇನೆ ಅಲೈಸ್ ಇನ್ ವಂಡರ್ಲ್ಯಾಂಡ್ ಪದ ಬಳಕೆಗೂ ಕೂಡ ಆಕ್ಷೇಪ ವ್ಯಕ್ತವಾಯಿತು. ಟಿಜೆ ಅಬ್ರಹಂ ಪರ ವಕೀಲರ ಆಕ್ಷೇಪ. ಪ್ರತಿವಾದಿ ಅನ್ನೋ ಪದವನ್ನ ಬಳಸೋದಕ್ಕೆ ಕೋರ್ಟ್ ಸಲಹೆಯನ್ನ ನೀಡಿತು ಈ ಸಂದರ್ಭದಲ್ಲಿ. ಹಾಗೆ ಪೊಲೀಸರಿಗೆ ನೀಡಿರುವಂತಹ ದೂರೇನಿದೆ ಅದನ್ನ ಕೂಡ ಓದಿದ್ದಾರೆ ಸಿಎಂ ಪರ ವಕೀಲರು. ಟಿಜೆ ಅಬ್ರಹಂ ಪೊಲೀಸರಿಗೆ ಕೊಟ್ಟಿರುವಂತಹ ಕಂಪ್ಲೇಂಟ್ ನಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಈಗ ಓದಿ ಹೇಳ್ತಿದಾರಲ್ಲಿ ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ. ಸೊ ಪೊಲೀಸರಿಗೆ ನೀಡಿರುವಂತಹ ಟಿಜೆ ಅಬ್ರಹಂ ದೂರೇನಿದೆ ಅದನ್ನ ಕೂಡ ಉಲ್ಲೇಖ ಮಾಡಿ ತಿಳಿಸಲಾಗ್ತಾ ಇದೆ. ಸೊ ಟಿಜೆ ಅಬ್ರಹಂ ಪೊಲೀಸರಿಗೆ ಕೊಟ್ಟಿರುವಂತಹ ದೂರಿನಲ್ಲಿ ಇರುವಂತಹ ಅಂಶಗಳನ್ನ ಈಗ ಪ್ರಸ್ತಾಪ ಮಾಡ್ತಿರೋದು. ಸೊ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ವಿಚಾರವಾಗಿ ಇವತ್ತೊಂದು ಕ್ಲಾರಿಟಿ ಸಿಗುತ್ತಾ ಅನ್ನೋದು ಈಗಿರುವಂತಹ ಕುತೂಹಲ. ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯ ಅರ್ಜಿ ವಿಚಾರಣೆ, ಏನು ವಿಚಾರಣೆಗೆ ಅನುಮತಿಯನ್ನು ನೀಡಲಾಗಿದೆ ಪ್ರಾಸಿಕ್ಯೂಷನ್ಗೆ, ಅದಕ್ಕೆ ಪುಷ್ಟಿ ಸಿಗುತ್ತಾ ವಿಚಾರಣೆ ನಡೆಯೋದಕ್ಕೆ, ಅಥವಾ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿರುವಂತಹ ಹಾಕಿರುವಂತಹ ಅರ್ಜಿಗೆ ಜಯ ಸಿಗುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ. ಈಗ ಇವತ್ತಿನ ದಿನ ಸಾಕಷ್ಟು ವಿಚಾರವನ್ನು ಕೂಡ ಮತ್ತೆ ಅಭಿಷೇಕ್ ಮನು ಸಿಂಘ್ವಿ ಹಿಂದೆ ಕೂಡ ಮೊನ್ನೆ ಆದಂತಹ ಒಂದು ವಿಚಾರಣೆ ಸಂದರ್ಭದಲ್ಲೂ ಕೂಡ ಆಲ್ಮೋಸ್ಟ್ ಒಂದು ವಾರಗಳ ಹಿಂದೆ, ಅದಾದ ನಂತರ 29ನೇ ತಾರೀಕು ಇವತ್ತು ಮತ್ತೆ ವಾದ ಮಂಡನೆ ಆರಂಭ ಆಗಿದೆ. ಹಲವಾರು ವಿಚಾರವನ್ನ ಟಿಜೆ ಅಬ್ರಹಂ ಪರವಾಗಿ ವಕೀಲರು ಕೂಡ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಅಭಿಷೇಕ್ ಮನು ಸಿಂಘ್ವಿ ಕೂಡ ಮಾಹಿತಿಯನ್ನ ನೀಡ್ತಾ ಹೋಗ್ತಿದ್ದಾರೆ. ಬಹಳ ಮುಖ್ಯವಾಗಿ ಟಿಜೆ ಅಬ್ರಹಂ ಕೊಟ್ಟಿರುವಂತಹ ಕಂಪ್ಲೇಂಟ್ ಬಗ್ಗೆ ಇಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಜೊತೆಗೆ ಈ ಪೂರ್ವಾನುಮತಿ ವಿಚಾರವಾಗಿ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಪೂರ್ವಾನುಮತಿ ಬೇಕಿಲ್ಲ ಅಂತ ದೂರುದಾರರು ಈಗ ಹೇಳ್ತಿದ್ದಾರೆ, ಹಿಂದೆ ಬೇಕು ಅನ್ನೋ ರೀತಿಯಾಗಿತ್ತು. ಒಂದೊಂದು ಹೇಳಿಕೆಯನ್ನು ಒಂದೊಂದು ಸಂದರ್ಭದಲ್ಲಿ ನೀಡ್ತಾ ಇರುವಂತದ್ದು ಗೊಂದಲಕ್ಕೆ ಕಾರಣವಾಗ್ತಾ ಇದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಸೊ ಅಲಿಸ್ ಇನ್ ವಂಡರ್ಲ್ಯಾಂಡ್ ಪದ ಬಳಕೆಗೂ ಕೂಡ ಇಲ್ಲಿ ಆಕ್ಷೇಪ ವ್ಯಕ್ತವಾಯಿತು. ಸೊ ಪ್ರತಿವಾದಿ ಪದವನ್ನ ಬಳಸೋದಕ್ಕೆ ಕೋರ್ಟ್ ಸಲಹೆಯನ್ನ ಕೊಟ್ಟಿದೆ. ಈ ಪದವನ್ನ ಬಳಸಬೇಡಿ, ಬೇರೆ ಪ್ರತಿವಾದಿ ಅನ್ನೋ ಪದವನ್ನ ಬಳಸಬೇಕಾಗುತ್ತೆ ಅಂತ. ಜೊತೆಗೆ ಪೊಲೀಸರಿಗೆ ಕೊಟ್ಟಿರುವಂತಹ ಕಂಪ್ಲೇಂಟ್ ನ ಕಾಪಿಯನ್ನ ಕೂಡ ಈಗ ಓದಿ ಅಲ್ಲಿ ತಿಳಿಸಲಾಗ್ತಾ ಇದೆ. ಸೊ ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆಯನ್ನ ಮುಂದುವರಿಸ್ತಾ ಇದ್ದಾರೆ. ಸೊ ಮೊನ್ನೆ ಒಂದಷ್ಟು ವಿಚಾರಗಳನ್ನ ಕೋರ್ಟ್ನ ಮುಂದೆ ಇಟ್ಟಿದ್ರು ಅಭಿಷೇಕ್ ಮನು ಸಿಂಘ್ವಿ. ಅದು ಈ ಕ್ಯಾಬಿನೆಟ್ನ ಸಲಹೆಯನ್ನ ಪಡಿಬೇಕಾದಂತಹ ವಿಚಾರ ಇರಬಹುದು. ಸೊ ಹಾಗೇನೆ ವಿವೇಚನೆ ಇಲ್ಲದೆ ರಾಜ್ಯಪಾಲರು ತಿಳಿಸಿದ್ರು ಅಂತ ಅದರ ಆದೇಶ ಕೊಟ್ಟರು. ಸ್ನೇಹಮಯಿ ಕೃಷ್ಣ ದೂರಿನ ಬಗ್ಗೆ ಕೂಡ ಉಲ್ಲೇಖ ಇಲ್ಲ ಅಂತ ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಈಗ ತಮ್ಮ ವಾದ ಮಂಡನೆ ಮುಂದುವರಿಸ್ತಾ ಇದ್ದಾರೆ. ಸ್ನೇಹಮಯಿ ಕೃಷ್ಣ ದೂರಿನ ಬಗ್ಗೆ ರಾಜ್ಯಪಾಲರು ಎಲ್ಲೂ ಕೂಡ ಉಲ್ಲೇಖಿಸಿಲ್ಲ. ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಈ ಒಂದು ವಿಚಾರವನ್ನು ತಿಳಿಸ್ತಾ ಇರೋದು. ಇದೇ ಆರೋಪಗಳಿರುವಂತಹ 2 ದೂರುಗಳಿವೆ ಎಂದು ಉಲ್ಲೇಖಿಸಿದ್ದಾರೆ. ಇದೇ ಆರೋಪಗಳಿರುವಂತಹ 2 ದೂರಿದೆ ಅಂತ ರಾಜ್ಯಪಾಲರು ಉಲ್ಲೇಖಿಸಿದ್ದಾರೆ ಅಂತ ಜಡ್ಜ್ ಹೇಳ್ತಿದ್ದಾರೆ. ಸೊ ಸ್ನೇಹಮಯಿ ಕೃಷ್ಣ ದೂರಿನ ಬಗ್ಗೆ ರಾಜ್ಯಪಾಲರು ಉಲ್ಲೇಖಿಸಿಲ್ಲ. ಸೊ ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಈಗ ಈ ಸ್ನೇಹಮಯಿ ಕೃಷ್ಣ ಏನಿದ್ದಾರೆ ಅವರು ಕೊಟ್ಟಿರುವಂತಹ ಕಂಪ್ಲೇಂಟ್ ಬಗ್ಗೆ ರಾಜ್ಯಪಾಲರು ಉಲ್ಲೇಖ ಮಾಡಿಲ್ಲ ಅಂತ ಹೇಳಿದಾಗ ಇದೇ ಆರೋಪಗಳಿರುವಂತಹ 2 ದೂರುಗಳಿವೆ ಅಂತ ಉಲ್ಲೇಖ ಮಾಡಿದ್ದಾರೆ. ಸೊ ಇದು ರಾಜ್ಯಪಾಲರು ಉಲ್ಲೇಖಿಸಿದ್ದಾರೆ ಈಗ ಅಂತ ಜಡ್ಜ್ ಈಗ ತಿಳಿಸ್ತಾ ಇರೋದು. ಸೊ ಹೈಕೋರ್ಟ್ನಲ್ಲಿ ಈಗ ಸಿದ್ದರಾಮಯ್ಯ ಅರ್ಜಿ ವಿಚಾರಣೆ ಮುಂದುವರಿತಾ ಇದೆ. ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರಿಗೆ ದೂರು ನೀಡಿದಂಥ ಟಿಜೆ ಅಬ್ರಹಂ, ಸೊ ಆ ದೂರಿನ ಬಗ್ಗೆ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಸೊ ಈಗ ವಿಚಾರಣೆಯಲ್ಲಿ ದೂರು ಕೊಟ್ಟಿರುವಂಥ ರೀತಿ, ಅದರಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳು, ಹಾಗೆ ಬೇರೆ ಕಂಪ್ಲೇಂಟ್ ಕೊಟ್ಟಿರುವಂಥ ಪ್ರದೀಪ್ ಇರ್ಬೋದು, ಸ್ನೇಹಮಯಿ ಕೃಷ್ಣ ಇರ್ಬೋದು, ಇದರ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಕೇವಲ ಟಿಜೆ ಅಬ್ರಹಂ ಕೊಟ್ಟಿರುವಂಥ ದೂರಿನ ಬಗ್ಗೆ ಮಾತ್ರ ಉಲ್ಲೇಖ ಆಗಿದೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಈಗ ಕೋರ್ಟ್ಗೆ, ಅದರ ನ್ಯಾಯಾಧೀಶರಿಗೆ ತಿಳಿಸ್ತಾ ಇದ್ದಾರೆ. ಆದರೆ ಅದಕ್ಕೆ ಉತ್ತರ ಕೊಟ್ಟಿರುವಂಥ ನ್ಯಾಯಾಧೀಶರು ಅಂದ್ರೆ 2 ಆರೋಪಗಳಿರುವಂಥ, ಇದೇ ಆರೋಪ ಇರುವಂಥ 2 ದೂರುಗಳನ್ನ ಕೊಡಲಾಗಿದೆ ಅಂತ ಕೂಡ ಈಗ ತಿಳಿಸ್ತಾ ಇದ್ದಾರೆ ಜಡ್ಜ್. ರಾಜ್ಯಪಾಲರು ಉಲ್ಲೇಖಿಸಿದ್ದಾರೆ ಅನ್ನೋದನ್ನ. ಸೊ ಹೈಕೋರ್ಟ್ನಲ್ಲಿ ಈಗ ಸಿದ್ದರಾಮಯ್ಯ ವಿಚಾರವಾಗಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟರು ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಂ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಇಲ್ಲಿನ ಒಂದು ಜಮೀನ ವಿಚಾರವಾಗಿ ಏನು ಗೊಂದಲ ಇದೆ ಈಗ. ಸೊ ಅದರ ಒಂದು ಕ್ಲಾರಿಟಿ ಸಿಗಬೇಕಾದ್ರೆ ವಿಚಾರಣೆ ಆಗಬೇಕು.
ಯಾರ್ಯಾರ ಕಾಲದಲ್ಲಿ ಏನಾಗಿದೆ, ಎಷ್ಟು ಮಟ್ಟಿಗೆ, ಜೊತೆಗೆ ಇಂಥದ್ದೇ ಜಾಗದಲ್ಲಿ ನಮಗೆ ಬದಲಿ ಸೈಟ್ ಬೇಕು ಅನ್ನೋದನ್ನ ಒತ್ತಡ ಹಾಕಿ ಅಲ್ಲಿ ಮಾಡಿಸ್ಕೊಳ್ಳಲಾಗಿದೆ ಅನ್ನೋದು ವಿಚಾರ ಏನಿದೆ, ಅದಕ್ಕೆ ಪೂರಕವಾದಂಥ ದಾಖಲೆಗಳೇನಿದೆ, ಜೊತೆಗೆ ಹಿಂದೆ ಯಾರ ಹೆಸರಿನಲ್ಲಿತ್ತು, ನಂತರ ಇವರು ಗಿಫ್ಟ್ ಡೀಡಾ ಕೊಟ್ಟಂತ ವಿಚಾರ ಇರಬಹುದು, ಇದೆಲ್ಲವನ್ನು ಕೂಡ ಇನ್ ಡೀಟೇಲ್ ಆಗಿ ಈಗ ಕೆದಕಲಾಗ್ತಾ ಇದೆ. ಸೊ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯ ಅರ್ಜಿ ವಿಚಾರಣೆ ಈಗ ಮುಂದುವರಿತಿರೋದು. ಏನೇನು ಸದ್ಯಕ್ಕೆ ಆಗ್ತಾ ಇದೆ? ಜುಲೈ 31ರ ದೂರನ್ನ ರಾಜ್ಯಪಾಲರು ಉಲ್ಲೇಖಿಸಿಲ್ಲ. ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಈಗ ಈ ಒಂದು ಪಾಯಿಂಟ್ ಅನ್ನ ಹಾಕಿದ್ದಾರೆ. 31ರ ತನಕ ಈ ದೂರಿನ ಬಗ್ಗೆ ಉಲ್ಲೇಖ ಮಾಡಿಲ್ಲ. 17A ಅಡಿ ಶೋಕಾಸ್ ನೋಟಿಸ್ ಕಡ್ಡಾಯವೇ ಅಂತ ಜಡ್ಜ್ ಕೇಳಿದ್ದಾರೆ. ಶೋಕಾಸ್ ನೋಟಿಸ್ ನೀಡಿ ರಾಜ್ಯಪಾಲರೇ ಅಗತ್ಯ ಒಪ್ಪಿದಂತಾಗಿದೆ. ಸಿಎಂ ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಈಗ ತಿಳಿಸ್ತಾ ಇರೋದು, ಜುಲೈ 31ರ ದೂರನ್ನ ರಾಜ್ಯಪಾಲರು ಉಲ್ಲೇಖ ಮಾಡಿಲ್ಲ. ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಈಗ ಈ 31ರವರೆಗೂ ಆ ಒಂದು ಕಂಪ್ಲೇಂಟ್ ವಿಚಾರವಾಗಿ 17A ಅಡಿಯಲ್ಲಿ ಶೋಕಾಸ್ ನೋಟಿಸ್ ಅನ್ನ ಕಡ್ಡಾಯ ಮಾಡಬೇಕಾ ಅಂತ ಕೂಡ ಜಡ್ಜ್ ಈಗ ಕೇಳ್ತಿದ್ದಾರೆ. ಶೋಕಾಸ್ ನೋಟಿಸ್ ನೀಡಿ ರಾಜ್ಯಪಾಲರೇ ಅಗತ್ಯವನ್ನ ಒಪ್ಪಿದಂತಾಗಿದೆ. ಇದು ಸಿಎಂ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ಈಗ ವಾದ ಮಂಡನೆ ಮುಂದುವರಿಸ್ತಾ ಇರೋದು. ಸೊ ಇವತ್ತೇ ಪ್ರಾಸಿಕ್ಯೂಷನ್ ಭವಿಷ್ಯ ನಿರ್ಧಾರ ಆಗುತ್ತಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಾದ ಪ್ರತಿವಾದ ಮುಂದುವರಿತಿದೆ. ಸೊ ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮುಂದುವರಿಸ್ತಾ ಇದ್ದಾರೆ. ಅವರ ವಿಚಾರಗಳನ್ನು ತಿಳಿಸ್ತಿದ್ದಾರೆ. ಏನೇನು ಇಲ್ಲಿ ಈ ಪ್ರಾಸಿಕ್ಯೂಷನ್ ಅನ್ನ ವಜಾಗೊಳಿಸೋದಕ್ಕೆ ಏನೆಲ್ಲ ಕಾರಣಗಳು ಸಿಗ್ತಾ ಇದೆ, ಯಾವ ಒಂದು ಕಾರಣಗಳ ಮೂಲಕ ಕನ್ವಿನ್ಸ್ ಮಾಡ್ತಿದ್ದಾರೆ ಕೋರ್ಟ್ಗೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸಿಎಂ ಈಗ ಶೋಕಾಸ್ ನೋಟಿಸ್ ಬಗ್ಗೆ ಕೂಡ ಅಲ್ಲಿ ಪ್ರಶ್ನೆ ಮಾಡಲಾಯಿತು. ಸೊ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಖಾಸಗಿ ದೂರನ್ನ ಟಿಜೆ ಅಬ್ರಹಂ ಕೊಟ್ಟಿದ್ರು. ಸೊ ಇಬ್ಬರ ದೂರುಗಳ ಸಂಬಂಧ ಶೋಕಾಸ್ ನೋಟಿಸ್ ಅನ್ನ ನೀಡಿಲ್ಲ. ತರಾತುರಿಯಲ್ಲಿ ವಿವೇಚನೆ ಬಳಸದೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ಏನಿದ್ದಾರೆ ವಕೀಲರು, ಅವರೀಗ ವಾದ ಮಂಡನೆ ಮಾಡ್ತಿದ್ದಾರೆ. ಇಬ್ಬರ ದೂರುಗಳ ಸಂಬಂಧ ಶೋಕಾಸ್ ನೋಟಿಸ್ ಏನಿದೆ ಅದನ್ನ ಕೊಟ್ಟಿಲ್ಲ. ವಿವೇಚನೆ ಇಲ್ಲದೆ ಒಂದು ದೂರನ್ನ ಮೇನ್ ಆಗಿ ಪ್ರಾಮಿನೆಂಟ್ ಆಗಿ ತೆಗೆದುಕೊಂಡು ದೂರನ್ನ ಕೊಟ್ಟಿದ್ದಾರೆ ಅಂತ ಈಗ ಅಲ್ಲಿ ಹೇಳ್ತಾ ಇರೋದು. ಇಬ್ಬರ ದೂರುಗಳ ಸಂಬಂಧ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿಲ್ಲ. ತರಾತುರಿಯಲ್ಲಿ ವಿವೇಚನೆ ಬಳಸದೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಲಾಗಿದೆ ಅಂತ ಇಂಡೈರೆಕ್ಟ್ಲಿ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಿ ಇದನ್ನ ನೀಡಲಾಗಿದೆ. ಅಷ್ಟೇ ಉದ್ದೇಶ ಇದ್ದಿದ್ರಲ್ಲಿ ಅಂತ ಹೇಳಿ ಈಗ ತಿಳಿಸಲಾಗ್ತಾ ಇದೆ. ಸೊ ಇಬ್ಬರ ದೂರುಗಳ ಸಂಬಂಧ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿಲ್ಲ. ಆದ್ರೆ ಒಂದು ದೂರನ್ನ ಮಾತ್ರ ಇವರು ಟಿಜೆ ಅಬ್ರಾಮ್ ಕೊಟ್ಟಿರುವಂತಹ ಕಂಪ್ಲೇಂಟ್ ಏನಿದೆ ಅದನ್ನ ತೆಗೆದುಕೊಂಡು ಅದಾದ್ಮೇಲೆ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಈಗ ವಾದ ಮಂಡನೆ ಮುಂದುವರಿಸ್ತಾ ಇದ್ದಾರೆ. ಸೊ ಇಬ್ಬರ ದೂರುಗಳ ಸಂಬಂಧ ಏನು ಸ್ನೇಹಮಯಿ ಕೃಷ್ಣ ಹಾಗೇನೆ ಪ್ರದೀಪ್ ಕುಮಾರ್ ಕೊಟ್ಟಂತ ಕಂಪ್ಲೇಂಟ್ಗಳಿತ್ತು. ಟಿಜೆ ಅಬ್ರಾಮ್ ಕೂಡ ಕೊಟ್ಟಿದ್ರು. ಈ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 14 ನಿವೇಶನಗಳನ್ನ ಅಕ್ರಮವಾಗಿ ಪಡೆದಿದ್ದಾರೆ ಅನ್ನೋದು ಇದು ಟಿಜೆ ಅಬ್ರಾಮ್ ಕೊಟ್ಟಿರೋದು. ಹಾಗಾಗಿ ಪರೋಕ್ಷವಾಗಿ ಅಧಿಕಾರ ದುರ್ಬಳಕೆ ಆಗಿದೆ ಅನ್ನೋದು ಟಿಜೆ ಅಬ್ರಾಮ್ ಅವರ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಆದಂತಹ ವಿಚಾರ. ಸಿದ್ದರಾಮಯ್ಯ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ತನಿಖೆ ನಡೆಸಬೇಕು ಅಂತ ಕೋರಿ ಸಾಮಾಜಿಕ ಕಾರ್ಯಕರ್ತ ಆಗಿರುವಂತಹ ಟಿಜೆ ಅಬ್ರಹಂ ಜನಪ್ರತಿನಿಧಿಗಳ ವಿಶೇಷ ಸತ್ರ ನ್ಯಾಯಾಲಯಕ್ಕೆ ಒಂದು ದೂರನ್ನ ಸಲ್ಲಿಸಿದ್ರು. ಅದಾದ್ಮೇಲೆ ಇಷ್ಟೆಲ್ಲ ಏನೇನು ಆಗ್ತಾ ಇದೆ, ಜೊತೆಗೆ ಪ್ರದೀಪ್ ಕುಮಾರ್ ಮತ್ತು ಸ್ನೇಹಮಯಿ ಕೃಷ್ಣ ಕೂಡ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಆದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ಗಣನೆಗೆ ತೆಗೆದುಕೊಂಡಿರೋದು ಟಿಜೆ ಅಬ್ರಾಮ್ ಕೊಟ್ಟಿರುವಂತಹ ದೂರು. ರಾಜ್ಯಪಾಲರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಇನ್ನೆರಡು ಆರೋಪಗಳ ಬಗ್ಗೆ ಕೂಡ, ಅಂದ್ರೆ ಇನ್ನಿಬ್ರು ದೂರುದಾರರು ಮಾಡಿರುವಂತಹ ಆರೋಪವನ್ನು ಕೂಡ ನಾವು ಅಂದ್ರೆ ಆರೋಪ ಉಲ್ಲೇಖ ಮಾಡಿದ್ದಾರೆ ಅಂತ. ಆದ್ರೆ ಜುಲೈ 31ರ ದೂರನ್ನ ಉಲ್ಲೇಖಿಸಿಲ್ಲ ಅಂತ ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದದಲ್ಲಿ ತಿಳಿಸ್ತಾ ಇದ್ದಾರೆ. 17A ಅಡಿಯಲ್ಲಿ ಶೋಕಾಸ್ ನೋಟಿಸ್ ಕಡ್ಡಾಯವೇ ಅಂತ ಜಡ್ಜ್ ಕೂಡ ಕೇಳಿದ್ರು. ಏನು ಅದು ಕಡ್ಡಾಯ ಇದೆಯಾ, ಕಂಪಲ್ಸರಿ ಇದೆಯಾ ಅಂತ. ಸೊ ಶೋಕಾಸ್ ನೋಟಿಸ್ ನೀಡಿ ರಾಜ್ಯಪಾಲರೇ ಅಗತ್ಯ ಇದೆ ಅನ್ನೋದನ್ನ ಒಪ್ಪದಂತಾಗಿದೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಹೇಳಿದ್ದಾರೆ. ಸೊ ಅವರೇ ಶೋಕಾಸ್ ನೋಟಿಸ್ ಅನ್ನು ಕೊಡೋ ಮೂಲಕ ಇದು ಅಗತ್ಯ ಇದೆ ಅನ್ನೋದನ್ನ ಒಪ್ಪಿದ ಹಾಗಾಗಿದೆ ಅನ್ನೋದು ಈಗ ತಿಳಿಸ್ತಿರುವಂತಹ ವಿಚಾರ. ಇನ್ನು ಯಾವ್ಯಾವ ಸೆಕ್ಷನ್ಗಳು ಅನ್ನೋದ್ರ ಬಗ್ಗೆ ಕೂಡ ನೋಡೋದಾದ್ರೆ ಸಿದ್ದರಾಮಯ್ಯ ಸೇರಿದಾಗೆ ಆರೋಪಿಗಳ ವಿರುದ್ಧ IPC ಸೆಕ್ಷನ್ 120B, 166, 416, 417, 420, 403, 423, 465, 468 ಭಾರತ ನ್ಯಾಯ ಸಂಹಿತೆ ಸೆಕ್ಷನ್ಗಳು ಇವೆಲ್ಲವನ್ನು ಕೂಡ ಇಲ್ಲಿ ಪರಿಗಣಿಸಬೇಕು ಅನ್ನೋ ಒತ್ತಾಯ ಇತ್ತು. ಭ್ರಷ್ಟಾಚಾರ ನಿರೋಧ ಕಾಯ್ದೆ ಏನಿದೆ ಸೆಕ್ಷನ್ಗಳಾದಂತಹ 9 ಮತ್ತು 13 ಅಡಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು, ಪ್ರಕರಣವನ್ನು ದಾಖಲಿಸಿಕೊಳ್ಬೇಕು ಅನ್ನೋ ಒತ್ತಾಯ ಇತ್ತು. ಪರಿಗಣಿಸಬೇಕು ಎಲ್ಲಾ ಸೆಕ್ಷನ್ಗಳನ್ನ ಅಂತ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿಚಾರಣೆ ಮುಂದುವರಿತಾ ಇದೆ. ತರಾತುರಿಯಲ್ಲಿ ವಿವೇಚನೆ ಬಳಸದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ರಾಜ್ಯಪಾಲರು ಅಂತ ಈಗ ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದ ಮಂಡನೆಯನ್ನು ಮುಂದುವರಿಸ್ತಿದ್ದಾರೆ, ವಾದ ಮಾಡ್ತಿದ್ದಾರೆ. ಈಗ ಇಬ್ಬರ ದೂರುಗಳ ಸಂಬಂಧ ಶೋಕಾಸ್ ನೋಟಿಸ್ ನೀಡಿಲ್ಲ. ಶೋಕಾಸ್ ನೋಟಿಸ್ ನೀಡಿರೋದು ಒಬ್ಬರ ದೂರಿನ ಸಂಬಂಧ.
ತರಾತುರಿಯಲ್ಲಿ ವಿವೇಚನೆ ಬಳಸದೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಲಾಗಿದೆ. ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಈಗ ತಮ್ಮ ವಾದ ಮುಂದುವರಿಸ್ತಾ ಇದ್ದಾರೆ. ಈಗ ಇಬ್ಬರ ದೂರುಗಳ ಸಂಬಂಧ ಶೋಕಾಸ್ ನೋಟಿಸ್ ಕೊಟ್ಟಿಲ್ಲ ಅನ್ನೋದು ಕೂಡ ಈಗ ಪ್ರಸ್ತಾಪ ಆಗ್ತಿರುವಂತಹ ವಿಚಾರ. ಸೊ ಅದಾದ ನಂತರ ಟಿಜೆ ಅಬ್ರಾಮ್ ಅವರ ಕಂಪ್ಲೇಂಟ್ ಆದ ನಂತರ ಸಾಮಾಜಿಕ ಕಾರ್ಯಕರ್ತ ಮೈಸೂರಿನ ಸಾಮಾಜಿಕ ಕಾರ್ಯಕರ್ತರು ಸ್ನೇಹಮಯಿ ಕೃಷ್ಣ ಅವರು ಕೂಡ ಸಿದ್ದರಾಮಯ್ಯ ಸೇರಿ ಐವರ ವಿರುದ್ಧ ಖಾಸಗಿ ದೂರನ್ನ ದಾಖಲಿಸಿದ್ರು. ಈ ಎಲ್ಲ ವಿಚಾರ ಈಗ ಒಂದೊಂದಾಗಿ ಪ್ರಸ್ತಾಪ ಆಗ್ತಿದೆ ಕೋರ್ಟ್ನ ಮುಂದೆ. ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿದ್ರು, ಯಾರ ಕಂಪ್ಲೇಂಟ್ ಅನ್ನ ಮುಂದಿಟ್ಕೊಂಡು ಶೋಕಾಸ್ ನೋಟಿಸ್ ಕೊಡಲಾಗಿತ್ತು, ಜೊತೆಗೆ ಶೋಕಾಸ್ ನೋಟಿಸ್ನ ಅಗತ್ಯ ಇದೆಯಾ, ಕಂಪಲ್ಸರಿನಾ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಪ್ರಶ್ನೆ ಮಾಡಲಾಗಿದೆ. ಆದರೆ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಡೋ ಮೂಲಕ ಅದನ್ನು ಒಪ್ಪಿದ್ದಾರೆ ಅನ್ನೋ ರೀತಿಯಾಗಿ ಅಥವಾ ಒಪ್ಪಿದಂತಾಗಿದೆ ಅಂತ ಈಗ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದದಲ್ಲಿ ತಿಳಿಸ್ತಾ ಇದ್ದಾರೆ. ತರಾತುರಿಯಲ್ಲಿ ವಿವೇಚನೆ ಬಳಸದೆ ಈ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇಂಡೈರೆಕ್ಟ್ಲಿ ಕೆಲವೊಂದು ಕೋರ್ಟ್ನ ಮುಂದೆ ಹೇಳೋಕ್ಕಾಗಿದ್ರು ಕೂಡ ಪೊಲಿಟಿಕಲಿ ಮೋಟಿವೇಟೆಡ್ ಅನ್ನೋ ಅರ್ಥದಲ್ಲೇ ಈಗ ರಾಜ್ಯಪಾಲರು ಆದೇಶವನ್ನು ಕೊಟ್ಟಿದ್ದಾರೆ ಅನ್ನೋ ವಿಚಾರ. ಇಬ್ಬರ ದೂರುಗಳ ಸಂಬಂಧ ಯಾವುದೇ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿಲ್ಲ. ಅದಾದ್ಮೇಲೆ ಶೋಕಾಸ್ ನೋಟಿಸ್ ಕೊಟ್ಟಾಗ್ಲೂ ಕೂಡ ರಾಜ್ಯ ಸರ್ಕಾರದ ಕಡೆಯಿಂದ ಕಾರ್ಯದರ್ಶಿಗಳು ಅದಕ್ಕೆ ಬೇಕಾದಂತ ಎಕ್ಸ್ಪ್ಲನೇಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಅದಕ್ಕೂ ಕೂಡ ಸರಿಯಾದಂತ ರಿಪ್ಲೈ ರಾಜ್ಯಪಾಲರ ಕಡೆಯಿಂದ ಬಂದಿಲ್ಲ ಅಂತ. ನಾವು ಪುಟಗಟ್ಟಲೆ ಕಳಿಸಿದ್ರೆ ಏನು ಶೋಕಾಸ್ ಅಂದ್ರೆ ಏನು ಕಾರಣ ಇದೆ ಅದನ್ನು ತಿಳಿಸಬೇಕು ಅಂತ, ಅವರ ಕಡೆಯಿಂದ ಬರೀ 1.5-2 ಪೇಜಿನ ರಿಪ್ಲೈ ಬಂದಿದೆ. ಅಂದ್ರೆ ಅದನ್ನು ಕೂಡ ಅವರು ಕರೆಕ್ಟ್ ಆಗಿ ಗಮನಿಸಿದೆ. ಅವರ ಉದ್ದೇಶ ಇದ್ದಿದ್ದು ಒಂದೇನೆ, ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅನ್ನೋ ಅರ್ಥದಲ್ಲಿ ಆಗಿದೆ ಡಿಸಿಷನ್. ಸೊ ಜುಲೈ 31ರ ದೂರನ್ನ ರಾಜ್ಯಪಾಲರು ಉಲ್ಲೇಖಿಸಿಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ಈಗ ತಿಳಿಸ್ತಾ ಇರೋದು. ಸೊ ನ್ಯಾಯಾಧೀಶರ ಮುಂದೆ ಹಲವಾರು ಪ್ರಬಲವಾದಂತ ಅಂಶಗಳನ್ನ ಈಗ ಅಭಿಷೇಕ್ ಮನು ಸಿಂಘ್ವಿ ಮುಂದಿಡ್ತಿದ್ದಾರೆ. ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯ ಅರ್ಜಿ ವಿಚಾರಣೆ ಮುಂದುವರಿತಾ ಇದೆ. ಹಿಂದೆ ನಿರ್ಧಾರವಾಗುತ್ತಾ ಪ್ರಾಸಿಕ್ಯೂಷನ್ ಭವಿಷ್ಯ ಅನ್ನೋದು. ಪ್ರಾಸಿಕ್ಯೂಷನ್ಗೆ ನೀಡಿರುವಂತಹ ಅನುಮತಿಯನ್ನ ಹಿಂಪಡಿಬೇಕು, ವಾಪಸ್ ಪಡಿಬೇಕು. ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮುಂದುವರಿಸ್ತಾ ಇದ್ದಾರೆ. ತಮ್ಮ ಪಾಯಿಂಟ್ಗಳನ್ನ ಇನ್ನೂ ಕೂಡ ಮುಂದುವರಿಸ್ತಾ ಹೈಕೋರ್ಟ್ನಲ್ಲಿ ಏನು ಸಿಎಂ ಸಿದ್ದರಾಮಯ್ಯ ಅರ್ಜಿ ವಿಚಾರಣೆ ಆಗ್ತಾ ಇದೆ, ರಾಜ್ಯಪಾಲರು ದಂಡ ವಿಧಿಸಿ ಅಬ್ರಾಹಂ ದೂರನ್ನ ವಜಾಗೊಳಿಸಿ ಅಂತ ಈಗ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡ್ತಿದ್ದಾರೆ. ರಾಜ್ಯಪಾಲರ ಸಮಯ ವ್ಯರ್ಥ ಮಾಡಿದ್ದಕ್ಕೆ ನಿಜ ಅಬ್ರಾಹಂ ಮೇಲೇನೆ ದಂಡ ಹಾಕಿ ರಾಜ್ಯಪಾಲರು ಅನುಮತಿ ನೀಡಿಲ್ಲ ಅಂತ ಏನು ಅನುಮತಿ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ವಾಪಸ್ ಪಡೀರಿ ಅಂತ ಈಗ ಒತ್ತಾಯ ಕೇಳಿ ಬರ್ತಾ ಇದೆ. ರಾಜ್ಯಪಾಲರು ಅನುಮತಿ ನೀಡಿಲ್ಲ ಅಂತ ಕೋರ್ಟ್ ಭಾವಿಸಬೇಕು, ಪರ್ಮಿಷನ್ ಕೊಟ್ಟಿಲ್ಲ ಅಂತ ಕೋರ್ಟ್ ಭಾವಿಸಿದ್ರೆ ಎಲ್ಲವೂ ಕೂಡ ಸುಖಾಂತಿ ಆಗುತ್ತೆ. ಜೊತೆಗೆ ಇಲ್ಲಿ ಅನುಮತಿ ಕೊಡುವಂತ ಯಾವುದೇ ಅಗತ್ಯ ಇರಲಿಲ್ಲ ಈ ಕೇಸ್ನಲ್ಲಿ ಅಂತ. ಪ್ರಾಸಿಕ್ಯೂಷನ್ಗೆ ನೀಡಿರುವಂತಹ ಅನುಮತಿಯನ್ನ ಹಿಂಪಡಿಬೇಕು, ಕೂಡಲೇ ಆ ಬಗ್ಗೆ ಒಂದು ಆದೇಶ ಪ್ರಕಟ ಆಗಲಿ. ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಿದ್ದಾರೆ. ಹೈಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅರ್ಜಿ ವಿಚಾರಣೆ ನಡೀತಾ ಇದೆ. ಇದರಲ್ಲಿ ಮುಖ್ಯವಾಗಿ 3 ಕೊಟ್ಟಿರುವಂತಹ ಕಂಪ್ಲೇಂಟ್ ಟಿಜೆ ಅಬ್ರಾಮ್, ಸ್ನೇಹಮಯಿ ಕೃಷ್ಣ, ಪ್ರದೀಪ್ ಕುಮಾರ್. ಆದ್ರೆ ಒಂದು ಕಂಪ್ಲೇಂಟ್ ಅನ್ನ ಪರಿಗಣಿಸಿ ಅಲ್ಲಿ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟರು. ಶೋಕಾಸ್ ನೋಟಿಸ್ ಕೊಟ್ಟಿದ್ದಕ್ಕೆ ಉತ್ತರ ಕೂಡ ಬಂದಿದೆ ಸರ್ಕಾರದ ಕಡೆಯಿಂದ, ಕಾರ್ಯದರ್ಶಿಗಳಿಂದ. ಆದ್ರೆ ಅದಕ್ಕೂ ಕೂಡ ಪ್ರಾಪರ್ ಆದಂತ ಆನ್ಸರ್ ಗವರ್ನರ್ ಕಡೆಯಿಂದ ಬಂದಿಲ್ಲ ಅನ್ನೋ ವಿಚಾರ. ಸೊ ಹಾಗೇನೆ ಈಗ ಮತ್ತೊಂದು ವಿಚಾರ ತಿಳಿಸ್ತಾ ಇರೋದು, ಶೋಕಾಸ್ ನೋಟಿಸ್ ಅನ್ನ ಒಂದು ಕಂಪ್ಲೇಂಟ್ಗೆ ಮಾತ್ರ ಇವರು ತೆಗೆದುಕೊಂಡಿದ್ದಾರೆ ಅಂತ ಹೇಳಿ 17A ಬೇಕಿಲ್ಲ ಎಂಬುದಕ್ಕೆ ಕಾರಣ ಕೊಟ್ಟಿದ್ದಾರೆ. 17A ಬೇಕಿಲ್ಲ ಅನ್ನೋದಕ್ಕೆ ದೂರುದಾರರು ತಮ್ಮ ಪ್ರಮಾಣ ಪತ್ರದಲ್ಲಿ ಕಾರಣ ನೀಡಿದ್ದಾರೆ. ಸಿಎಂ ಆದೇಶ ಪ್ರಶ್ನಿಸಿಲ್ಲವಾದ್ರಿಂದ 17A ಬೇಕಿಲ್ಲ ಅಂತ ಹೇಳಿದ್ದಾರೆ ದೂರುದಾರರು. ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಈಗ ಮುಂದುವರಿಸ್ತಾ ಇರೋದು ತಮ್ಮ ವಾದ. 17A ಬೇಕಾಗಿಲ್ಲ ಅಂತ ಕಾರಣ ಕೊಟ್ಟಿದ್ದಾರೆ ಅಂತ. ಸೊ ತಮ್ಮ ದೂರುದಾರರು ಈ 17A ಬೇಕಾಗಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ತಿಳಿಸಿದ್ದಾರೆ ಅಂತ ಈಗ ವಾದ ಮಂಡನೆ ಮುಂದುವರಿತಾ ಇದೆ. ಅಭಿಷೇಕ್ ಮನು ಸಿಂಘ್ವಿ ಈ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಬದಲಿ ನಿವೇಶನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಾದ ಮಂಡನೆ ಮುಂದುವರಿತಾ ಇದೆ. ದೂರೇನು ಈಗ ಕಂಪ್ಲೇಂಟ್ ಕೇಳಿ ಬಂದಿದೆ. ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸ್ತಾ ಇದ್ದಾರೆ. ತಾವರ್ಚಂದ್ ಗೆಹ್ಲೋಟ್ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಸೆಕ್ಷನ್ 17A ಹಾಗೂ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಸೆಕ್ಷನ್ 2023ರ ಸೆಕ್ಷನ್ 218ರ ಅಡಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ವಿಚಾರಣೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಆದರೆ ಸೆಕ್ಷನ್ 17A ಅನ್ವಯ ಆಗೋದಿಲ್ಲ. ಇದರ ಆಧಾರದ ಮೇಲೆ ಅನುಮತಿಯನ್ನು ನೀಡಿರುವುದನ್ನ ರದ್ದುಗೊಳಿಸಬೇಕು ಅನ್ನೋ ಮನವಿಯನ್ನ ಈಗ ಅಭಿಷೇಕ್ ಮನು ಸಿಂಘ್ವಿ ಮಾಡ್ತಿದ್ದಾರೆ. ಈ ಪ್ರಕರಣದಲ್ಲಿ ಇಬ್ಬರು ಆಕ್ಷೇಪಣೆ ಸಲ್ಲಿಸಿದ್ದಾರೆ. ರಾಜ್ಯಪಾಲರು ಆಕ್ಷೇಪಣೆ ಸಲ್ಲಿಸೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅಗತ್ಯ ಬಿದ್ದರೆ ಕಡತಗಳನ್ನ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧರಿದ್ದಾರೆ ಅಂತ ನ್ಯಾಯಪೀಠಕ್ಕೆ ಮಾಹಿತಿ ನೀಡಲಾಗಿದೆ.
ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ಸಿದ್ದರಾಮಯ್ಯ ಸಲ್ಲಿಸಿದಂತ ಅರ್ಜಿಯ ವಿಚಾರಣೆ ಈಗ ಮುಂದುವರಿಯುತ್ತಿದೆ. ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಈಗ ತಿಳಿಸಿರುವಂತಹ ವಿಚಾರ ಅಂತಂದ್ರೆ 17ನೇ ಅಡಿಯಲ್ಲಿ ಏನಿದೆ ದೂರುದಾರರೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ ಅಥವಾ ತಿಳಿಸಿದ್ದಾರೆ ಅಂತ. ಸೊ ಶೋಕಾಸ್ ನೋಟಿಸ್ ನೀಡಿ ರಾಜ್ಯಪಾಲರೇ ಅಗತ್ಯ ಅಂತ ಒಪ್ಪಿದಂತಾಗಿದೆ ಅಂತ ಈಗ ತಿಳಿಸಲಾಗ್ತಾ ಇದೆ. ಸೊ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡುವಾಗ ಟಿಜೆ ಅಬ್ರಹಂ ಪೊಲೀಸರಿಗೆ ಕೊಟ್ಟಿರುವಂತಹ ಕಂಪ್ಲೇಂಟ್ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ರು. ಅರ್ಜಿದಾರರು ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ರಾಜ್ಯಪಾಲರಿಗೆ ಅರ್ಜಿ ಸಲ್ಲಿಸಿ ಸಮಯ ವ್ಯರ್ಥ ಮಾಡಿದ್ದಾರೆ. ಅವರಿಗೆ ದಂಡ ವಿಧಿಸಿ ಅಂತ ಈಗ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾ ಇರೋದು. ಆರಂಭದಲ್ಲಿ ಪ್ರಾಸಿಕ್ಯೂಷನ್ಗೆ ಕೊಡಬೇಕು, ಅನುಮತಿ ಕೊಡಬೇಕು ಅಂತ, ಆದ್ರೆ ಈಗ ಅನುಮತಿ ಅಗತ್ಯವಿಲ್ಲ ಅಂತ ಹೇಳ್ತಿದ್ದಾರೆ. ಆ ಕಾರಣಕ್ಕೆ ರಾಜ್ಯಪಾಲರಿಗೆ ಅರ್ಜಿ ಸಲ್ಲಿಸಿ ಅವರ ಸಮಯವನ್ನು ವ್ಯರ್ಥ ಮಾಡಿರೋದಕ್ಕೆ ಅವರ ಮೇಲೇನೆ ದಂಡ ವಿಧಿಸಿ ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆಯಲ್ಲಿ ತಿಳಿಸ್ತಾ ಇದ್ದಾರೆ. ಈಗ ದೂರುದಾರರು ತಮ್ಮ ಪ್ರಮಾಣ ಪತ್ರದಲ್ಲಿ ಕಾರಣವನ್ನ ಕೊಟ್ಟಿದ್ದಾರೆ. ಪ್ರಮಾಣ ಪತ್ರದಲ್ಲಿ ಕಾರಣ ಕೊಟ್ಟಿದ್ದಾರೆ 17ನೇ ವಿಚಾರವಾಗಿ. ಸಿಎಂ ಆದೇಶ ಪ್ರಶ್ನಿಸಿಲ್ಲವಾದ್ದರಿಂದ 17ನೇ ಅನ್ವಯ ಆಗೋದಿಲ್ಲ ಅನ್ನೋ ಅರ್ಥದಲ್ಲಿ ಸೊ ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಿದ್ದಾರೆ. ಇದು ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯ ಅರ್ಜಿ ವಿಚಾರಣೆ ಈಗ ನಡೀತಾ ಇದೆ. ದೂರುದಾರರ ವಿಚಾರವಾಗಿ ಕೂಡ 17 ಬೇಕಿಲ್ಲ ಅಂತ ಹೇಳಿದ್ದಾರೆ. ಸಿಎಂ ಆದೇಶವನ್ನ ಪ್ರಶ್ನೆ ಮಾಡಿಲ್ಲ. ಆದ್ರಿಂದ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ವಕೀಲರು ಈಗ ವಾದ ಮಂಡನೆ ಮುಂದುವರಿಸ್ತಾ ಹಲವಾರು ವಿಚಾರಗಳ ಪ್ರಸ್ತಾಪ ಆಯಿತು. 17 ಬೇಕಿಲ್ಲ ಅನ್ನೋದಕ್ಕೆ ಕಾರಣ ಕೂಡ ಕೊಟ್ಟಿದ್ದಾರೆ. ತಮ್ಮ ಪ್ರಮಾಣ ಪತ್ರದಲ್ಲಿ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ದೂರುದಾರರು ತಮ್ಮ ಪ್ರಮಾಣ ಪತ್ರದಲ್ಲಿ ಕಾರಣವನ್ನು ಕೊಟ್ಟಿದ್ದಾರೆ. ಹಾಗಾಗಿ 17 ಬೇಕಾಗಿಲ್ಲ, ಸಿಎಂ ಆದೇಶವನ್ನ ಪ್ರಶ್ನೆ ಮಾಡಿಲ್ಲ, ಆದ್ರಿಂದ 17 ಬೇಕಾಗಿಲ್ಲ ಅನ್ನೋ ವಿಚಾರ ತಿಳಿಸಿದ್ದಾರೆ ಅಂತ. ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರವಾಗಿ ಹೈಕೋರ್ಟ್ನಲ್ಲಿ ಏನು ವಿಚಾರಣೆ ಆರಂಭ ಆಗಿದೆ. ಸೊ ಅದರ ಕ್ಷಣದ ಅಪ್ಡೇಟ್ ಅನ್ನ ನೀಡ್ತಾ ಇದ್ದೀವಿ. ಹಳೆಯ ಘಟನೆಗಳಿಗೆ ಈಗಿನ ಕಾನೂನು ಅನ್ವಯಿಸಲಾಗ್ತಾ ಇದೆ. 10 ರಿಂದ 15 ವರ್ಷ ಹಳೆಯ ಘಟನೆಗಳಿಗೆ ಈಗಿನ ಕಾನೂನನ್ನ ಅನ್ವಯ ಮಾಡ್ತಿದ್ದಾರೆ ಇವರು. ಶಶಿಕಲಾ ಜೊಲ್ಲೆ, ಮುರುಗೇಶ್ ನಿರಾಣಿ, ಕುಮಾರಸ್ವಾಮಿ ಇವರೆಲ್ಲರೂ ಕೂಡ ಇವರ ಆರೋಪ ಪಟ್ಟಿಗಳು ಸಿದ್ಧವಾಗಿದ್ರು ಕೂಡ, ಚಾರ್ಜ್ ಶೀಟ್ ರೆಡಿ ಆಗಿದ್ರು ಕೂಡ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾ ಇಲ್ಲ. ಬಹಳ ಸೆಲೆಕ್ಟಿವ್ ಆದಂತಹ ಅಪ್ರೋಚ್ ರಾಜ್ಯಪಾಲರ ಕಡೆಯಿಂದ ಬರ್ತಾ ಇದೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಈಗ ಬೇರೆ ಕೇಸ್ಗಳ ಬಗ್ಗೆ ಕೂಡ ಈಗ ಪ್ರಸ್ತಾಪ ಮಾಡ್ತಿದ್ದಾರೆ. ರಾಜ್ಯಪಾಲರು ಒಂದು ಅಂಶದ ಬಗ್ಗೆಯೂ ಕೂಡ ವಿವೇಚನೆ ಬಳಸಿಲ್ಲ. ಕ್ಯಾಬಿನೆಟ್ ಸಲಹೆಯನ್ನ ಕೂಡ ರಾಜ್ಯಪಾಲರು ಪರಿಗಣಿಸಿಲ್ಲ, ಪಾಲಿಸಿಲ್ಲ. ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದ ಮುಂದುವರಿಸ್ತಾ ತಿಳಿಸಿದ್ದಾರೆ. ಕ್ಯಾಬಿನೆಟ್ನ ಸಲಹೆಯನ್ನ ಇವರು ಗಣನೆಗೆ ತೆಗೆದುಕೊಂಡಿಲ್ಲ. ರಾಜ್ಯಪಾಲರು ಒಂದೇ ಒಂದು ಅಂಶದ ಬಗ್ಗೆಯೂ ಕೂಡ ವಿವೇಚನೆಯನ್ನ ಬಳಸಿಲ್ಲ ಅವರ ಈ ಆದೇಶವನ್ನ ಕೊಡೋಕ್ ಮುಂಚೆ. ಹಾಗೇನೆ ಇಲ್ಲಿ ಬೇರೆ ನಾಯಕರುಗಳೇನಿದ್ದಾರೆ ಅಥವಾ ಜನಪ್ರತಿನಿಧಿಗಳು, ಶಶಿಕಲಾ ಜೊಲ್ಲೆ, ಎಚ್ ಡಿ ಕುಮಾರಸ್ವಾಮಿ, ಮುರುಗೇಶ್ ನಿರಾಣಿ, ಹೀಗೆ ಇವರೆಲ್ಲರ ವಿಚಾರವಾಗಿ ಕೂಡ ಅಲ್ಲಿ ಚಾರ್ಜ್ ಶೀಟ್ ಇದೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿದ್ದಾರೆ. ಆದ್ರೆ ಅದು ಯಾವುದಕ್ಕೂ ಕೂಡ ಪರ್ಮಿಷನ್ ಕೊಡದೆ ಈ ವಿಚಾರದಲ್ಲಿ ವಿಶೇಷವಾದಂತಹ ಆಸಕ್ತಿಯನ್ನ ವಹಿಸಿಕೊಂಡು ರಾಜ್ಯಪಾಲರು ಆದೇಶವನ್ನು ಕೊಟ್ಟಿದ್ದಾರೆ. ಹಾಗೆ 10 ರಿಂದ 15 ವರ್ಷಗಳ ಹಿಂದಿನ ಹಳೆಯ ಘಟನೆಗಳನ್ನೆಲ್ಲ ಈಗಿನ ಕಾನೂನಿನ ಅನ್ವಯ ಇವರು ಆದೇಶವನ್ನ ಪ್ರಕಟ ಮಾಡಿದ್ದಾರೆ. ಅದನ್ನು ಅನ್ವಯಿಸಲಾಗ್ತಾ ಇದೆ. ಆರೋಪ ಪಟ್ಟಿ ಬೇರೆಯವರು ಸಿದ್ಧವಾಗಿದ್ರು ಕೂಡ ಅದನ್ನ ಗಣನೆಗೆ ತೆಗೆದುಕೊಳ್ಳದೆ ಅಥವಾ ಯಾವುದೇ ಅದರ ಬಗ್ಗೆ ಇಂಟ್ರೆಸ್ಟ್ ತೋರಿಸದೆ ಸಿದ್ದರಾಮಯ್ಯ ವಿಚಾರವಾಗಿ ಮಾತ್ರ ತರಾತುರಿಯಲ್ಲಿ ಅನುಮತಿಯನ್ನ ನೀಡಲಾಗಿದೆ ಅಂತ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಳೆಯ ಘಟನೆಗಳಿಗೆ ಈಗಿನ ಕಾನೂನನ್ನ ಅನ್ವಯಿಸ್ತಾ ಇದ್ದಾರೆ ಇವರು, ಅನ್ವಯ ಹಾಗೆ ಮಾಡ್ತಿದ್ದಾರೆ ಅಂತ. 10 ರಿಂದ 15 ವರ್ಷ ಹಳೆಯ ಘಟನೆಗಳಿಗೆ ಅನ್ವಯಿಸಲಾಗ್ತಾ ಇದೆ ಅಂತ ಈಗ ಅಭಿಷೇಕ್ ಮನು ಸಿಂಘ್ವಿ, ಶಶಿಕಲಾ ಜೊಲ್ಲೆ, ಮುರುಗೇಶ್ ನಿರಾಣಿ, ಕುಮಾರಸ್ವಾಮಿ ಅವರ ಈ ಮೈನಿಂಗ್ ಪರ್ಮಿಷನ್ ಕೊಟ್ಟಿದ್ದಾರೆ ಅನ್ನೋ ವಿಚಾರ, ಜೊತೆಗೆ ಅಲ್ಲಿ ಏನು ಪರ್ಮಿಷನ್ ನೀಡಿರುವಂತಹ ವಿಚಾರ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ, ಸೊ ಅದರ ಬಗ್ಗೆ ಕೂಡ ಈಗ SIT ಏನಿದೆ ವಿಚಾರಣೆಗೆ ಅನುಮತಿಯನ್ನ ಕೇಳ್ತಾ ಇದೆ. ಆದ್ರೆ ಅದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ಹಳೆಯ ಘಟನೆಗಳಿಗೆ ಈಗಿನ ಕಾನೂನು ಅನ್ವಯಿಸಲಾಗ್ತಾ ಇದೆ ಅಂತ ಈಗ ಅಭಿಷೇಕ್ ಮನು ಸಿಂಘ್ವಿ, ಜೊತೆಗೆ 10 ರಿಂದ 15 ವರ್ಷ ಹಳೆಯ ಘಟನೆಗಳ ಬಗ್ಗೆ ಕೂಡ ತಿಳಿಸಲಾಗ್ತಾ ಇದೆ. ಸೊ ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲಾಗಿತ್ತು ರಾಜ್ಯಪಾಲರ ಕಡೆಯಿಂದ, ಸೊ ಅದಕ್ಕೆ ಕಂಪ್ಲೇಂಟ್ ಅನ್ನ ಅಥವಾ ಅರ್ಜಿಯನ್ನ ಸಲ್ಲಿಸಿದ್ರು ಆ ಒಂದು ಅನುಮತಿಗೆ. ಸೊ ಆ ಅರ್ಜಿಯ ವಿಚಾರಣೆ ಈಗ ನಡೀತಾ ಇದೆ. ಅದರಲ್ಲಿ ರಾಜ್ಯಪಾಲರು ಒಂದೂ ಅಂಶದ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಕ್ಯಾಬಿನೆಟ್ ಸಲಹೆಯನ್ನ ಇವರು ನಂಬರ್ 1 ರಾಜ್ಯಪಾಲರು ಅದನ್ನು ಪಾಲಿಸಲೇ ಇಲ್ಲ. ಎರಡನೇದಾಗಿ ಬಹಳ ಸೆಲೆಕ್ಟಿವ್ ಆಗಿ ಯಾವ ಕೇಸ್ ಬೇಕೋ ಅದನ್ನ ಮಾತ್ರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು
ಕೆಲವೊಂದಷ್ಟು ಅದಕ್ಕಿಂತ ಹಿಂದೆ ಬಂದಿರುವಂತಹ ಕಂಪ್ಲೇಂಟ್ಗಳು ಕೂಡ ಕೆಲವಿದಾವೆ. ಆದರೆ ಅದನ್ನ ಯಾವುದನ್ನು ಕೂಡ ಮುಟ್ಟದೆ ಸಿದ್ದರಾಮಯ್ಯ ಕೇಸನ್ನ ವಿಶೇಷ ಆಸಕ್ತಿಯ ಜೊತೆಗೆ ಇವರು ಮಾಡಿದ್ದಾರೆ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮುಡಾ ಬದಲಿ ನಿವೇಶನ ಹಂಚಿಕೆ ಪ್ರಕರಣ ಸಂಬಂಧಪಟ್ಟ ಹಾಗೆ ಇತರೆ ವಿಚಾರಗಳಿಗೆ ಕ್ಯಾಬಿನೆಟ್ ಸೂಚನೆಯನ್ನ ಪರಿಗಣಿಸಬೇಕು. ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಈಗ ತಮ್ಮ ವಾದ ಮುಂದುವರಿಸ್ತಾ ತಿಳಿಸ್ತಾ ಇರೋದು, ಸಿಎಂ ವಿರುದ್ಧ ದೂರಿಗೆ ಕ್ಯಾಬಿನೆಟ್ ಸೂಚನೆಯನ್ನ ಪರಿಗಣಿಸಬೇಕೆ? ಸಿಂಘ್ವಿ ವಾದಕ್ಕೆ ಹೈಕೋರ್ಟ್ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ, ಏನ್ ರಾಜ್ಯಪಾಲರು ಕ್ಯಾಬಿನೆಟ್ನ ಸಲಹೆಯನ್ನ ಪರಿಗಣಿಸಲೇಬೇಕಾ ಅಂತ. ಅದಕ್ಕೆ ಸಿಂಘ್ವಿ ರಾಜ್ಯಪಾಲರು ಕ್ಯಾಬಿನೆಟ್ ಸೂಚನೆಯನ್ನ ಪರಿಗಣಿಸಬೇಕು, ಇತರೆ ವಿಚಾರಗಳಿಗೆ ಕ್ಯಾಬಿನೆಟ್ ಸೂಚನೆ ಪರಿಗಣಿಸಬೇಕು ಇತರೆ ವಿಚಾರಗಳಿಗೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸುವಾಗ ನ್ಯಾಯಾಧೀಶರು ಒಂದು ಪ್ರಶ್ನೆ ಕೇಳ್ತಾರೆ, ಕ್ಯಾಬಿನೆಟ್ ಸೂಚನೆಯನ್ನ ಪರಿಗಣಿಸಲೇಬೇಕು ಅಂತ ಇದೆಯಾ ಗವರ್ನರ್ ಅನ್ನೋದನ್ನ ಕೂಡ ಅಲ್ಲಿ ತಿಳಿಸಲಾಗಿದೆ. ಆಗ ಇಲ್ಲ ಪರಿಗಣಿಸಬೇಕು ಅಂತ ಹೇಳ್ತಾರೆ. ಬಟ್ ಅಲ್ಟಿಮೇಟ್ಲಿ ಇರುವಂತಹ ವಿಚಾರ ಅಂತ ಏನಂತಂದ್ರೆ ಹೌದು ಅದನ್ನು ಗಣನೆಗೆ ತೆಗೆದುಕೊಂಡು ನಂತರ ಏನು ಡಿಸಿಷನ್ ಇದೆ ಅದನ್ನ ಗವರ್ನರ್ ತೆಗೆದುಕೊಳ್ಬಹುದು ಅಂತ. ಸೊ ಸಿಂಘ್ವಿ ವಾದಕ್ಕೆ ಹೈಕೋರ್ಟ್ ಜಡ್ಜ್ ಪ್ರಶ್ನೆ ಮಾಡಿದ್ರು. ಸುಪ್ರೀಂ ಕೋರ್ಟ್ ಕೂಡ ತಿಳಿಸಿರೋ ಹಾಗೆ ರಾಜ್ಯಪಾಲರು ಅವರ ವಿವೇಚನೆಗೆ ಸಲಹೆಯನ್ನು ಅವರು ಪರಿಗಣನೆಗೆ ತೆಗೆದುಕೊಳ್ಬೋದು, ಆದರೆ ಅದನ್ನ ಗಮನದಲ್ಲಿಟ್ಕೊಂಡು ಅದನ್ನೇ ಅವರು ಕೊಡಬೇಕು. ಕ್ಯಾಬಿನೆಟ್ ಏನು ಸಲಹೆಯನ್ನು ಕೊಟ್ಟಿದೆ ಅದನ್ನೇ ಫಾಲೋ ಮಾಡಿ, ಅಂದರೆ ಕ್ಯಾಬಿನೆಟ್ ಹೇಳಿರೋದು ಇದು ದುರುದ್ದೇಶಪೂರ್ವಕವಾದಂಥ ದೂರು, ಕಂಪ್ಲೇಂಟ್ ಅನ್ನು ಕೊಟ್ಟಿರುವಂಥದ್ದೇ ಕೆಟ್ಟ ಉದ್ದೇಶದಿಂದ ಸರ್ಕಾರವನ್ನು ಉರುಳಿಸಬೇಕಾದಂಥ ಉದ್ದೇಶ ಅಥವಾ ಅಸ್ಥಿರಗೊಳಿಸುವಂಥ ಉದ್ದೇಶ ಅನ್ನೋದು ಬಹಳ ಪ್ರಮುಖವಾಗಿ ಕ್ಯಾಬಿನೆಟ್ ಕೊಟ್ಟಂಥ ಸಲಹೆಯಲ್ಲಿದ್ದಂಥ ವಿಚಾರ. ಆದರೆ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ವಿವೇಚನೆ ಇಲ್ಲದೆ ಬಳಸದೆ ರಾಜ್ಯಪಾಲರು ಆದೇಶವನ್ನು ಕೊಟ್ಟಿದ್ದಾರೆ ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮುಂದುವರಿಸ್ತಾ ಇದ್ದಾರೆ. ಕ್ಯಾಬಿನೆಟ್ ಸಲಹೆಯನ್ನು ಕೂಡ ರಾಜ್ಯಪಾಲರು ಪಾಲಿಸಿಲ್ಲ. ಆದರೆ ಬಹಳ ಮುಖ್ಯವಾಗಿರುವಂತಹ ಅಂಶ ಅಂತಂದ್ರೆ ಹೌದು ಅವರು ಕ್ಯಾಬಿನೆಟ್ನ ಸಲಹೆಯನ್ನು ಪಡಿಬೇಕು, ಅದನ್ನ ಕನ್ಸಿಡರೇಷನ್ಗೆ ತೆಗೆದುಕೊಳ್ಬೇಕು, ಆದರೆ ಅದೇ ಸಲಹೆ ಪ್ರಕಾರನೇ ಆದೇಶ ಕೊಡಬೇಕು ಅಂತ ಏನು ಇಲ್ಲ ಅನ್ನೋದು ಕೂಡ ಇಲ್ಲಿ ನಾವು ಗಮನಿಸಬೇಕಾದಂಥ ವಿಚಾರ. ಮೇ ಬಿ ಅದನ್ನ ಈಗ ಕೋರ್ಟ್ ಹೇಗೆ ನೋಡುತ್ತೆ ಅನ್ನೋದು ಕೂಡ ಕಾದು ನೋಡಬೇಕು. ಇತರೆ ವಿಚಾರಗಳಿಗೆ ಕ್ಯಾಬಿನೆಟ್ ಸೂಚನೆಯನ್ನ ಪರಿಗಣಿಸಬೇಕು ಅಂತ ಕೂಡ ಅಲ್ಲಿ ತಿಳಿಸಲಾಗ್ತಾ ಇದೆ. ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಈ ಬಗ್ಗೆ ವಾದ ಮಂಡನೆ ಮುಂದುವರಿಸ್ತಾ ಇದ್ದಾರೆ. ಈಗ ಪ್ರಸ್ತಾಪ ಆಗ್ತಿರುವಂತಹ ವಿಚಾರ ಅಂತಂದ್ರೆ ಈ ಕ್ಯಾಬಿನೆಟ್ನ ಸೂಚನೆ ಏನಿದೆ ಅದನ್ನ ಪರಿಗಣಿಸಬೇಕಾ, ಸಲಹೆಯನ್ನು ಕೊಟ್ಟಿದೆ ಕ್ಯಾಬಿನೆಟ್, ಸೊ ಅದನ್ನ ಅದು ಸಂವಿಧಾನದ ಆರ್ಟಿಕಲ್ ನಲ್ಲೇ ಇದೆ ಪರಿಗಣಿಸಬೇಕು ಅಂತ, ಪರಿಗಣಿಸಬೇಕು ಅನ್ನೋವರೆಗಿದೆ. ಅದಾದ ನಂತರ ಏನು ಕ್ಯಾಬಿನೆಟ್ ಹೇಳಿದೆ ಅದನ್ನೇ ಪ್ರತಿಪಾದಿಸಬೇಕು ಅಥವಾ ಅದರ ಮೂಲಕವೇ ಅದರ ಪ್ರಕಾರನೇ ಆದೇಶವನ್ನು ಕೊಡಬೇಕು ಅನ್ನೋದು ಎಲ್ಲೂ ಕೂಡ ಅಂತ ಒಂದು ಕಡ್ಡಾಯವಾದಂತ ಸೂಚನೆ ಗವರ್ನರ್ಗೆ ಇಲ್ಲ. ಅದನ್ನು ಕೂಡ ತೆಗೆದುಕೊಂಡು ಅದು ಕನ್ವಿನ್ಸ್ ಆಗಿದೆ ಅಂತಂದ್ರೆ ಗವರ್ನರ್ ಮೇ ಬಿ ಆ ಒಂದು ಸೂಚನೆಯನ್ನು ಕೊಡಬಹುದು, ಹೌದು ಕ್ಯಾಬಿನೆಟ್ ಹೇಳ್ತಿರುವಂತ ಕರೆಕ್ಟ್ ಇದೆ ಅಂತ. ಆದ್ರೆ ಇಲ್ಲಿ ಮೇಲ್ನೋಟಕ್ಕೆ ಒಂದಷ್ಟು ಭ್ರಷ್ಟಾಚಾರ ಆಗಿರುವಂತಹ ವಿಚಾರಕ್ಕೆ ಕಂಡು ಬಂದಲ್ಲಿ ರಾಜ್ಯಪಾಲರು ಆದೇಶವನ್ನು ಕೊಡಬಹುದು. ಆ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಆತರ ಅನ್ಸಿದ್ರೆ ತನಿಖೆ ಆಗ್ಲಿ, ಅದರ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ಲಿ ಅಂತ ರಾಜ್ಯಪಾಲರು ತನಿಖೆ ನಂತರ ಯಾರು ಟ್ರಾನ್ಸ್ಪರೆಂಟ್ ಆಗಿದ್ದಾರೆ, ಯಾರು ತಪ್ಪು ಮಾಡಿದ್ದಾರೆ ಇದೆಲ್ಲವೂ ಕೂಡ ಗೊತ್ತಾಗ್ಲಿ ಅನ್ನೋ ಅರ್ಥದಲ್ಲಿ ಅವರು ಆದೇಶವನ್ನ ಕೊಡಬಹುದು ಅಂತ ಕೂಡ ಇದೆ. ಸೊ ಸಿಎಂ ವಿರುದ್ಧದ ದೂರಿಗೆ ಕ್ಯಾಬಿನೆಟ್ನ ಸೂಚನೆ ಏನಿದೆ ಅದಕ್ಕೆ ಅಗತ್ಯ ಇದೆಯಾ ಅನ್ನೋದಕ್ಕೆ ಈಗ ಜಡ್ಜ್ ಕೇಳ್ತಂತ ಪ್ರಶ್ನೆ. ರಾಜ್ಯಪಾಲರು ಒಂದು ಅಂಶದ ಬಗ್ಗೆ ಕೂಡ ವಿವೇಚನೆಯನ್ನ ಇಲ್ಲದೆ ಆ ಒಂದು ಆದೇಶವನ್ನ ಕೊಟ್ಟಿದ್ದಾರೆ. ಸೊ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಅಂತ. ಸೊ ಹೈಕೋರ್ಟ್ನಲ್ಲಿ ಮತ್ತೆ ಗುರುವಾರ ಇವತ್ತು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ಪ್ರಶ್ನೆ ಮಾಡಿ ಸಿದ್ದರಾಮಯ್ಯನ ಅರ್ಜಿ ಸಲ್ಲಿಸಿದ್ರು. ಸೊ ಅದರ ಒಂದು ವಾದ ಮುಂದುವರಿತಾ ಇದೆ. ಸೊ ಕರ್ನಾಟಕ ರಾಜ್ಯಪಾಲರ ಕಾರ್ಯದರ್ಶಿ ಪರವಾಗಿ ಭಾರತದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದ ಮಂಡಿಸುತ್ತಾರೆ. ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಿ 17A ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ರು. ಇನ್ನು ಸುಪ್ರೀಂ ಕೋರ್ಟ್ನ ತೀರ್ಪು ಉಲ್ಲೇಖಿಸಿ ಈಗ ಸಿಂಘ್ವಿ ವಾದ ಮಂಡಿಸ್ತಾ ಇದ್ದಾರೆ. ರಾಮೇಶ್ವರ್ ಪ್ರಸಾದ್ ಮತ್ತಿತರರ ತೀರ್ಪನ್ನು ಉಲ್ಲೇಖಿಸಿ ಈಗ ವಾದ ಮಂಡನೆ ಆಗ್ತಾ ಇದೆ. ರಾಜ್ಯಪಾಲರ ಕ್ರಮಗಳನ್ನ ಪರಾಮರ್ಶೆಗೆ ಒಳಪಡಿಸಬಹುದು, ಈ ಅಂಶದ ಬಗ್ಗೆ ನಮಗೆ ಯಾವುದೇ ಅನುಮಾನ ಇಲ್ಲ ಅಂತ ಜಡ್ಜ್ ಕೂಡ ಈಗ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪನ್ನು ಉಲ್ಲೇಖಿಸಿ ಈಗ ಸಿಂಘ್ವಿ ವಾದ ಮಂಡನೆ ಮುಂದುವರಿಸ್ತಾ ಇದ್ದಾರೆ. ರಾಮೇಶ್ವರ್ ಪ್ರಸಾದ್ ಮತ್ತಿತರ ಏನಿದ್ದಾರೆ ಅವರ ತೀರ್ಪನ್ನು ಉಲ್ಲೇಖಿಸಿ ವಾದ ಮಂಡನೆ ಆಗ್ತಾ ಇದೆ. ರಾಜ್ಯಪಾಲರ ಕ್ರಮ ಏನಿದೆ ಅದನ್ನ ಪರಾಮರ್ಶೆಗೆ ಒಳಪಡಿಸಬಹುದು. ಏನವರು ಕ್ರಮ ಅಥವಾ ಆದೇಶವನ್ನು ಪ್ರಕಟ ಮಾಡಿದ ಕೂಡಲೇ ಅದೇ ಫೈನಲ್ ಅಲ್ಲ, ಅದನ್ನು ಕೂಡ ಪರಾಮರ್ಶೆಗೆ ಒಳಪಡಿಸಬಹುದು. ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿದಂತ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಸುಪ್ರೀಂ ಕೋರ್ಟ್ ತೀರ್ಪು ಉಲ್ಲೇಖಿಸಿ ಸಿಂಘ್ವಿ ವಾದ ಮಾಡ್ತಿದ್ದಾರೆ. ಬಹಳ ಪ್ರಬಲವಾದಂತಹ ಒರೇಟರ್ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ಪಾಯಿಂಟ್ಗಳನ್ನ ಬ್ಯಾಕ್ ಟು ಬ್ಯಾಕ್ ಹಾಕ್ತಾ ಇರ್ತಾರೆ. ಇವರ ವಾದ ಮಂಡನೆ ಲೈವ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ. ರಾಜ್ಯಪಾಲರ ಕ್ರಮಗಳನ್ನ ಪರಾಮರ್ಶೆಗೆ ಒಳಪಡಿಸಬಹುದು ಅನ್ನೋದು ಬಹಳ ಸ್ಪಾಂಟೇನಿಯಸ್ ಆಗಿ ಈಗ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ. ಯಾವುದೇ ಅನುಮಾನ ಇಲ್ಲ ಅಂತ ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಕೂಡ ಹೇಳಿದ್ದಾರೆ.
ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಸೆಕ್ಷನ್ 17A, ಭಾರತೀಯ ನಾಗರಿಕ ಸುರಕ್ಷಣಾ ಸಂಹಿತೆ ಸೆಕ್ಷನ್ 2023 ಸೆಕ್ಷನ್ 218 ಬಗ್ಗೆ ಕೂಡ ಇಲ್ಲಿ ಪ್ರಸ್ತಾಪ ಆಯಿತು. ಸೆಕ್ಷನ್ 17A ಅನ್ವಯ ಆಗೋದಿಲ್ಲ ಅಂತ ಕೂಡ ಅಭಿಷೇಕ್ ಮನು ಸಿಂಘ್ವಿ ಇಲ್ಲಿ ಹೇಳಿದ್ರು. ಇದರ ಆಧಾರದ ಮೇಲೆ ಅನುಮತಿ ನೀಡಿರೋದನ್ನ ರದ್ದುಗೊಳಿಸಬೇಕು ಅನ್ನೋದು ಬಹಳ ಪ್ರಬಲವಾಗಿ ಇವತ್ತು ಅಭಿಷೇಕ್ ಮನು ಸಿಂಘ್ವಿ ಮಂಡಿಸಿದಂತ ವಿಚಾರ. ಈಗ ಸುಪ್ರೀಂ ಕೋರ್ಟ್ನ ಹಿಂದಿನ ತೀರ್ಪಿನ ಬಗ್ಗೆ ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ. ಸುಪ್ರೀಂ ಕೋರ್ಟ್ನ ತೀರ್ಪೇನಿತ್ತು ಅದನ್ನ ಉಲ್ಲೇಖ ಮಾಡ್ತಿದ್ದಾರೆ ಸಿಂಘ್ವಿ. ಯಾಕಂದ್ರೆ ಇದೆಲ್ಲ ಬಹಳ ಕೌಂಟ್ ಆಗುತ್ತೆ. ಹಿಂದೆ ಬೇರೆ ಬೇರೆ ಕೇಸ್ಗಳಲ್ಲಿ ಕೊಟ್ಟಿರುವಂತಹ ತೀರ್ಪಿದೆಯಲ್ಲ, ಅದು ಈ ಪ್ರಸ್ತುತವಾದಂತ ಕೇಸ್ಗೆ ಬಹಳ ಮುಖ್ಯ ಆಗುತ್ತೆ. ರಾಜ್ಯಪಾಲರ ಕ್ರಮದ ಬಗ್ಗೆ ಪರಾಮರ್ಶೆ ಮಾಡಬಹುದು ಅಂತ ಹಲವು ವೈವಿಧ್ಯಮಯ ವಿಚಾರಗಳನ್ನ ಕ್ಯಾಬಿನೆಟ್ ಪ್ರಸ್ತಾಪ ಮಾಡಿತ್ತು. ಆದ್ರೆ ಅವುಗಳಲ್ಲಿ ಯಾವುದಕ್ಕೂ ಕೂಡ ರಾಜ್ಯಪಾಲರು ಒಂದಕ್ಕೂ ಕೂಡ ಉತ್ತರ ಕೊಟ್ಟಿಲ್ಲ. ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಈಗ ತಮ್ಮ ವಾದದಲ್ಲಿ ಈ ಪಾಯಿಂಟ್ ಅನ್ನು ಹೇಳ್ತಿದ್ದಾರೆ. ಈಗ ಹಲವಾರು ವಿಚಾರಗಳನ್ನ ಕ್ಯಾಬಿನೆಟ್ ಪ್ರಸ್ತಾಪ ಮಾಡಿತ್ತು, ಆದ್ರೆ ಯಾವುದಕ್ಕೂ ಕೂಡ ಒಂದಕ್ಕೂ ಕೂಡ ರಾಜ್ಯಪಾಲರು ಉತ್ತರ ಕೊಟ್ಟಿಲ್ಲ ಅಂತ. ಸೊ ಹಲವು ವೈವಿಧ್ಯಮಯ ವಿಚಾರಗಳನ್ನ ಕ್ಯಾಬಿನೆಟ್ ಪ್ರಸ್ತಾಪಿಸಿತ್ತು, ಅವುಗಳಲ್ಲಿ ಒಂದಕ್ಕೂ ಕೂಡ ರಾಜ್ಯಪಾಲರು ಉತ್ತರಿಸಿಲ್ಲ ಅಂತ ಈಗ ತಿಳಿಸಲಾಗ್ತಾ ಇದೆ. ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಿದ್ದಾರೆ. ಹಲವು ವೈವಿಧ್ಯಮಯ ವಿಚಾರಗಳನ್ನ ಕ್ಯಾಬಿನೆಟ್ ಪ್ರಸ್ತಾಪ ಮಾಡಿತ್ತು, ಆದರೆ ಯಾವುದಕ್ಕೂ ಕೂಡ ರಾಜ್ಯಪಾಲರ ಕಡೆಯಿಂದ ಉತ್ತರ ಬಂದಿಲ್ಲ. ಯಾವುದಕ್ಕೂ ಉತ್ತರ ಬಂದಿಲ್ಲ, ಸರಿಯಾದಂತ ಉತ್ತರ ವಾಪಸ್ ಸಿಗ್ತಾ ಇಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ಈಗ ತಿಳಿಸ್ತಾ ಇರೋದು. ಏನು ಸುಮಾರು ಪುಟಗಳ ಉತ್ತರ ಇತ್ತು, ಆದ್ರೆ ಆ ಕ್ಲಾರಿಟಿಯನ್ನು ನಾವು ಕೊಟ್ಟಿದ್ವಿ ಶೋಕಾಸ್ ನೋಟಿಸ್ಗೆ, ಅವುಗಳಲ್ಲಿ ಒಂದಕ್ಕೂ ಕೂಡ ರಾಜ್ಯಪಾಲರು ಉತ್ತರಿಸಿಲ್ಲ ಅಂತ ಈಗ ತಿಳಿಸ್ತಿದ್ದಾರೆ. ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮುಂದುವರಿಸಿದ್ದಾರೆ. ತರಾತುರಿಯಲ್ಲಿ ವಿವೇಚನೆ ಬಳಸದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲಾಗಿದೆ. ಪ್ರಾಸಿಕ್ಯೂಷನ್ಗೆ ನೀಡಿರುವಂತಹ ಅನುಮತಿಯನ್ನ ಹಿಂಪಡಿಬೇಕು. ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮುಂದುವರಿಸ್ತಾ ಇದ್ದಾರೆ. ಯಾವುದೇ ಒಂದು ಅಂಶದ ಬಗ್ಗೆಯೂ ಕೂಡ ವಿವೇಚನೆಯನ್ನ ಬಳಸಿಲ್ಲ. ಈ ಒಂದು ಆದೇಶವನ್ನು ಕೊಡಬೇಕಾದ್ರೆ ಯಾವುದೇ ಅಂಶದ ಬಗ್ಗೆ ಕೂಡ ವಿವೇಚನೆಯನ್ನ ಬಳಸಿಲ್ಲ ಅಂತ ಕ್ಯಾಬಿನೆಟ್ ಸಲಹೆಯನ್ನು ಕೂಡ ರಾಜ್ಯಪಾಲರು ಪಾಲಿಸಿಲ್ಲ. ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮುಂದುವರಿಸ್ತಾ ಈ ವಿಚಾರವನ್ನ ತಿಳಿಸ್ತಾ ಇರೋದು. ತರಾತುರಿಯಲ್ಲಿ ವಿವೇಚನೆ ಬಳಸದೆ ಈ ಒಂದು ಆದೇಶವನ್ನ ನೀಡಲಾಗಿದೆ. ಪ್ರಾಸಿಕ್ಯೂಷನ್ಗೆ ನೀಡಿರುವಂತಹ ಅನುಮತಿಯನ್ನ ಹಿಂಪಡಿಬೇಕು. ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಈ ವಾದ ಮಂಡಿಸ್ತಾ ಇದ್ದಾರೆ. ಈಗ ಅದರಲ್ಲಿ ವಿವೇಚನೆ ವಿಚಾರ ಹಾಗೇನೆ ಕ್ಯಾಬಿನೆಟ್ನ ಸಲಹೆ ವಿಚಾರ ಯಾವುದನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಕ್ಯಾಬಿನೆಟ್ ಸಲಹೆಯನ್ನು ಕೂಡ ರಾಜ್ಯಪಾಲರು ಪಾಲಿಸಿಲ್ಲ ಅಂತ ಈಗ ಹೇಳ್ತಿದ್ದಾರೆ. ಸೊ ಪ್ರಾಸಿಕ್ಯೂಷನ್ಗೆ ಏನೋ ಅನುಮತಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸರ್ಕಾರವನ್ನ ರಾಜ್ಯಪಾಲರು ಇಂತಹ ಕ್ರಮಗಳಿಂದ ಬದಲು ಮಾಡೋಕ್ಕಾಗಲ್ಲ. ಜನರು ಆಯ್ಕೆ ಮಾಡಿರುವಂತಹ ಸರ್ಕಾರವನ್ನ ಬದಲು ಮಾಡೋಕೆ ಸಾಧ್ಯ ಆಗೋದಿಲ್ಲ ಅಂತ ಆದೇಶ ಎಲ್ಲ ಕೊಟ್ಟು, ಹೀಗಾಗಿಯೇ ರಾಜ್ಯಪಾಲರ ಅಧಿಕಾರಗಳಿಗೆ ನಿರ್ಬಂಧ ಇದೆ, ಒಂದಷ್ಟು ಲಿಮಿಟೇಷನ್ ಅಂತ ಇದೆ. ಸೊ ಇಂತಹ ಕ್ರಮಗಳಿಂದ ಬದಲು ಮಾಡೋಕ್ಕಾಗಲ್ಲ ಸರ್ಕಾರವನ್ನ. ನಮ್ಮ ಪ್ರತಿನಿಧಿ ಪ್ರಮೋದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ನ್ಯೂಸ್ ಡೆಸ್ಕ್ ನಿಂದ. ಪ್ರಮೋದ್, ಈಗ ವಾದ ಮಂಡನೆ ಮುಂದುವರಿತಾ ಇದೆ, ವಿಚಾರಣೆ ಗಮನಿಸ್ತಾ ಇದ್ದೀವಿ. ಪ್ರಮುಖವಾದಂತಹ ವಿಚಾರ ಇಲ್ಲಿ ಕ್ಯಾಬಿನೆಟ್ ಸಲಹೆ ವಿಚಾರ ಬಂತು, ಹಾಗೇನೆ ವಿವೇಚನೆ ವಿಚಾರ ಬರುತ್ತೆ. ಸೊ ಹೇಗೆ ಸಾಗ್ತಾ ಇದೆ ವಿಚಾರಣೆ, ಯಾವ ಪ್ರಬಲ ವಿಚಾರಗಳನ್ನ ಈಗ ಮಂಡಿಸ್ತಾ ಇದ್ದಾರೆ ಅಂತ ಅಭಿಷೇಕ್ ಮನು ಸಿಂಘ್ವಿ? ಅವಿನಾಶ್, ವೆರಿ ಇಂಪಾರ್ಟೆಂಟ್ಲಿ ಈಗಾಗಲೇ ಕೆಲವೊಂದಿಷ್ಟು ಕಾರಣಗಳನ್ನ, ಜೊತೆಗೆ ಈ ಒಂದು ಅರ್ಜಿಯನ್ನ ಯಾಕೆ ವಜಾ ಮಾಡಬೇಕು ಅಥವಾ ರಾಜ್ಯಪಾಲರ ಒಂದು ಆದೇಶವನ್ನ ವಜಾ ಮಾಡಬೇಕು ಯಾಕೆ ಅನ್ನೋದ್ರ ಬಗ್ಗೆ ಒಂದು ವಾದವನ್ನು ನಡೀತಾ ಇದೆ. ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ಪರ ಹಿರಿಯ ವಕೀಲರಂತ ಅಭಿಷೇಕ್ ಮನು ಸಿಂಘ್ವಿ ಅವರು ಒಂದು ವಾದವನ್ನು ಮಂಡಿಸ್ತಾ ಇದ್ದಾರೆ. ಇಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ವಾದ ಅಂದ್ರೆ ಒಂದಿಷ್ಟು ನ್ಯಾಚುರಲ್ ಜಸ್ಟಿಸ್ ಅಂದ್ರೆ ಪ್ರಾಕೃತಿಕವಾಗಿ ನ್ಯಾಯದಾನ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ಪ್ರಾಥಮಿಕವಾಗಿ ನೋಡಬೇಕಾಗುತ್ತೆ. ಅದು ಏನಪ್ಪಾ ಅಂದ್ರೆ ಈಗಾಗಲೇ ಒಂದು ಯಾವುದೇ ವಿಚಾರ ಇದ್ದಂತಹ ಸಂದರ್ಭದಲ್ಲಿ ಅದನ್ನ ವಿವೇಚನಾ ಪೂರ್ವಕವಾಗಿ ಅದನ್ನ ಯೋಚಿಸಿ ಆನಂತರ ನಿರ್ಧಾರಕ್ಕೆ ಬರಬೇಕು. ರಾಜ್ಯಪಾಲರು ವಿವೇಚನೆಯನ್ನೇ ಬಳಸದೆ ಈ ನ್ಯಾಚುರಲ್ ಜಸ್ಟಿಸ್ ಅಂತ ಏನು ಕರಿತೀವಿ ಅದಕ್ಕೆ ಪೂರಕವಾಗಿ ವರ್ತಿಸದೆ ವಿವೇಚನೆಯನ್ನೇ ಬಳಸದೆ
ಏಕಾಏಕಿ ಬೇರೆಯದ್ದೇ ಉದ್ದೇಶವನ್ನು ಇಟ್ಕೊಂಡು ಈ ರೀತಿಯಂತ ಒಂದು ಆದೇಶವನ್ನ ಪಾಸ್ ಮಾಡಿದ್ದಾರೆ, ಆದೇಶವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಪ್ರಬಲವಾದಂಥ ವಾದ. ಇದ್ರ ಜೊತೆಗೆ ಬೇರೆ ಬೇರೆ ಕೇಸ್ಗಳ ಸುಪ್ರೀಂ ಕೋರ್ಟ್ಗಳ ತೀರ್ಪನ್ನು ಕೂಡ ಈಗಾಗಲೇ ಉಲ್ಲೇಖವನ್ನ ಮಾಡಲಾಗ್ತದೆ. ಪ್ರಮುಖವಾಗಿ ಅಭಿಷೇಕ್ ಮನು ಸಿಂಗ್ ಅವರು ಹಿಂದೆ ಬೊಮ್ಮಾಯಿ ಅವರ ಪ್ರಕರಣದಲ್ಲಿ ಯಾವ ರೀತಿ ಸಂವಿಧಾನದ ಮೂಲಭೂತದ ಆಶಯವನ್ನ ಹೇಗೆ ಧಕ್ಕೆ ಮಾಡಲಾಯಿತು ಅನ್ನೋದು ಆ ವಾದವನ್ನು ಕೂಡ ಮಂಡಿಸಿದ್ದಾರೆ. ಇದರ ಜೊತೆಗೆ ಸರ್ಕಾರವನ್ನ ಬೀಳಿಸುವಂತ ಒಂದು ಯತ್ನ ಆಗ್ತಾ ಇದೆ. ಈಗಾಗಲೇ ಜನರಿಂದನೇ ಆಯ್ಕೆಯಾಗಿರುವಂತಹ ಸರ್ಕಾರವನ್ನ ಜನರೇ ಅದನ್ನ ರಿಜೆಕ್ಟ್ ಮಾಡಬೇಕೇ ಬಿಟ್ರೆ ಬೇರೆ ರೀತಿಯಾದಂಥ ಮೂಲಗಳಿಂದ ಅಥವಾ ಸರ್ಕಾರವನ್ನ ಪತನ ಮಾಡೋದು ಎಲ್ಲ ಒಂದ್ ಕಡೆಗೆ ಮತ್ತೆ ಸಂವಿಧಾನಕ್ಕೆ ಅಪಚಾರವಾದಂತೆ ಆಗತ್ತೆ ಅನ್ನುವಂಥ ಮಾತನ್ನು ಕೂಡ ಈ ಒಂದು ವಾದವನ್ನ ಮಂಡಿಸ್ತಾರೆ. ಇದಕ್ಕಿಂತ ಅತ್ಯಂತ ಮುಖ್ಯವಾಗಿರುವಂಥದ್ದು ಅಂದ್ರೆ ಹಿಂದಿನ ಕೇಸ್ಗಳನ್ನ ಅಂದ್ರೆ ಕೇವಲ ಪ್ರಾಸಿಕ್ಯೂಷನ್ ಸಿದ್ದರಾಮಯ್ಯ ಅವರ ವಿರುದ್ಧ ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವರ ವಿರುದ್ಧ ಅಲ್ಲದೆ ಇನ್ನಿತರ ಜನಾರ್ದನ್ ರೆಡ್ಡಿ ವಿರುದ್ಧ ಇರ್ಬೋದು, ಶಶಿಕಲಾ ಜೊಲ್ಲೆ ಇರ್ಬೋದು, ಅದೇ ರೀತಿ ನಿರಾಣಿ ಅವರ ವಿಚಾರ ಇರ್ಬೋದು, ಅಂತ ಪ್ರಕರಣಗಳಲ್ಲಿ ತನಿಖೆಯಾಗಿ ತನಿಖೆ ಒಂದು ಹಂತಕ್ಕೆ ಬಂದು ತನಿಖಾ ಸಂಸ್ಥೆಗಳು ಪ್ರಾಸಿಕ್ಯೂಷನ್ಸ್ಗೆ ಅನುಮತಿಯನ್ನ ಕೇಳಿದ್ವು. ಆದರೆ ಅದು ಯಾರಿಗೂ ಕೂಡ ಅನುಮತಿಯನ್ನ ಕೊಡದೆ ಕೇವಲ ಸಿದ್ದರಾಮಯ್ಯನವರ ವಿಚಾರಕ್ಕೆ ಅನುಮತಿಯನ್ನ ಕೊಟ್ಟಿರುವಂಥದ್ದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಪ್ರಕರಣಗಳನ್ನು ಅಂದ್ರೆ ನಿರಾಣಿ ಪ್ರಕರಣ ಇರ್ಬೋದು, ಜನಾರ್ದನ್ ರೆಡ್ಡಿ ಅಥವಾ ಇನ್ನಿತರ ಪ್ರಕರಣವನ್ನ ಯಾಕೆ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಒಂದು ಕಂಪೇರಿಟಿವ್ ಆಗಿ ಅಂದ್ರೆ ಇನ್ನಿತರ ನಾಯಕರಿಗೆ ಒಂದು ರೀತಿಯಂತ ಮಾದರಿಯ ನ್ಯಾಯದಾನವನ್ನ ಮಾಡ್ತಾ ಇದ್ದಾರೆ. ಇತ್ತ ಸಿದ್ದರಾಮಯ್ಯನವರ ಅರ್ಜಿ ಬಂದಂತಹ ಸಂದರ್ಭದಲ್ಲಿ ಬೇರೆದೇ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡಲಾಗ್ತಾ ಇದೆ. ಇದ್ರ ಹಿಂದೆ ದುರುದ್ದೇಶ ಇದೆ ಅನ್ನುವಂಥದ್ದು ಒಂದು ವಾದ ಅಭಿಷೇಕ್ ಮನು ಸಿಂಘ್ವಿ ಅವರದು. ಅದು ಒಂದು ಭಾಗ. ಇದರ ಜೊತೆಗೆ ಸಿದ್ದರಾಮಯ್ಯನವರ ವಿರುದ್ಧ ಈಗ ಏಕಾಏಕಿ ಪ್ರಾಸಿಕ್ಯೂಷನ್ಸ್ಗೆ ಅನುಮತಿ ಕೊಡೋದಕ್ಕೆ ಮೂಲಭೂತವಾಗಿ ಯಾವ ವಿಚಾರಗಳಿದ್ವು ಇದನ್ನು ಕೂಡ ಮಂಡಿಸ್ತಾ ಇದ್ದಾರೆ. ಅತ್ಯಂತ ಪ್ರಮುಖವಾಗಿ ಅಂದ್ರೆ ಯಡಿಯೂರಪ್ಪನವರ ಪ್ರಕರಣದಲ್ಲಿ ಏನಾಗಿತ್ತು, ನಿರಾಣಿಯವರ ಪ್ರಕರಣದಲ್ಲಿ ಏನಾಗಿತ್ತು, ಅಥವಾ ಬೇರೆ ಇನ್ನಿತರ ನಾಯಕರ ಪ್ರಕರಣದಲ್ಲಿ ಏನಾಗಿತ್ತು ಅಂದ್ರೆ ತನಿಖಾ ಸಂಸ್ಥೆಗಳು ತನಿಖೆ ಮಾಡಿದ್ವು. ಯಡಿಯೂರಪ್ಪನವರ ಪ್ರಕರಣದಲ್ಲಿ ಲೋಕಾಯುಕ್ತ ತನಿಖೆ ಮಾಡಿ ಲೋಕಾಯುಕ್ತ ವರದಿಯಲ್ಲಿ ಯಡಿಯೂರಪ್ಪನವರ ಹೆಸರು ಉಲ್ಲೇಖ ಆಗಿತ್ತು. ಜೊತೆಗೆ ಬೇರೆ ಬೇರೆ ಚೆಕ್ನ ವಿಚಾರಗಳು ಕೂಡ ಪ್ರಸ್ತಾಪವಾಗಿತ್ತು. ಹೀಗಾಗಿ ಆ ಒಂದು ಹಂತದಲ್ಲಿ ರಾಜ್ಯಪಾಲರಿಗೆ ಈ ರಿಪೋರ್ಟ್ಗಳು ತನಿಖಾ ಸಂಸ್ಥೆಗಳು ಕೇಳಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿವರ ತನಿಖಾ ಪ್ರಕ್ರಿಯೆ ಮುಗಿದ ನಂತರ ಕೇಳಲಾಗಿದೆ. ಆದರೆ ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ಯಾರೊಬ್ಬರು ಬಂದು ದೂರು ಕೊಡ್ತಾರೆ, ದೂರು ಕೊಟ್ಟ ತಕ್ಷಣಕ್ಕೆ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಸ್ಗೆ ಅನುಮತಿ ಕೊಟ್ಟಿರೋದು ಎಷ್ಟು ಸರಿ, ಈ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಸಾಕಷ್ಟು ಅಂಶಗಳನ್ನು ಕೂಡ ಅಂದ್ರೆ ಈಗಾಗಲೇ ರಾಜ್ಯಪಾಲರು ಸಂವಿಧಾನಿಕವಾಗಿ ಅವರು ಸಶಕ್ತರಾಗಿರ್ತಾರೆ, ಸಂವಿಧಾನಿಕವಾಗಿ ಅವರು ಕಸ್ಟೋಡಿಯನ್ ಆಗಿರ್ತಾರೆ, ಎರಡು ಮಾತಿಲ್ಲ. ಆದರೆ ಎಲ್ಲದಕ್ಕೂ ಕೂಡ ಈಗಾಗಲೇ ಏನು ಕ್ಯಾಬಿನೆಟ್ ಹೇಳಿದಂತಹ ಸಲಹೆಯನ್ನ ಅವರು ಬೌಂಡ್ ಮಾಡಲೇಬೇಕು ಅಂತ ಏನೂ ಇಲ್ಲ ಅನ್ನುವಂಥ ವಾದಗಳನ್ನು ಕೂಡ ನಡೀತು. ಒಟ್ಟಾರೆ ಅವರ ವಾದ ಏನು ಅಂದ್ರೆ ಈ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರ ವಿರುದ್ಧ ಕೊಟ್ಟಿರುವಂತಹ ಪ್ರಾಸಿಕ್ಯೂಷನ್ ಯಾವ ಕಾರಣಕ್ಕೋಸ್ಕರ ಅದನ್ನ ನಿಲ್ಲಿಸಬೇಕು ಅಥವಾ ವಜಾ ಮಾಡಬೇಕು ಅನ್ನೋದ್ರ ಬಗ್ಗೆ ಆಗಿತ್ತು. ಅದಕ್ಕೋಸ್ಕರ ಈ ಎಲ್ಲ ಪೂರಕ ಮಾಹಿತಿಗಳನ್ನ ಜೊತೆಗೆ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ಆದಂತಹ ತೀರ್ಪುಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಅವಿನಾಶ್.